ಪ್ರಾಸ್ತಾವಿಕ ನುಡಿ ಹೇಳ್ರಿ, ಪೇಜ್ ನಂಬರ್ 70. ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವ ಅಮೃತ, ಪೇಜ್ ನಂಬರ್ 70. ಇಲ್ಲ, ನೀ ಹಂಗಾರೆ ಹೇಳ್ರಿ. ಒಟ್ಟ ಪೇಜ್ ನಂಬರ್ 70ಕ್ಕೆ ನಾ ಬಂದೀನಿ, ನೀವು ಹಿಂದೆಂದರೆ ಹೇಳ್ರಿ. ಮುಂದೆ ಒಟ್ಟು ಪ್ರಾಸ್ತಾವಿಕ ನರ ಸಂಸಾರ ಅಂತ ಹೇಳ್ರಿ, ಏನ್ ತೊಂದ್ರೆ ಇಲ್ಲ. ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಮಹಾಲಿಂಗರಂಗರ ಅನುಭವಾಮೃತದ ಸಾರ, ಆ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳ ಸಾರವೇ ವೇದಾಂತ ಪ್ರವಚನ ಮಾಲಿಕೆಯರು. ಈ ವೇದಾಂತ ಪ್ರವಚನವನ್ನ ಬೋಧಿಸಿದವರು ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು. ಇವರು ಮಾಡಿದಂತ ಪ್ರವಚನವನ್ನ ಗ್ರಂಥ ರೂಪಕ್ಕೆ ತಂದುಕೊಟ್ಟವರು ಲೇಖಕರಾಗಿರ್ತಕ್ಕಂಥ ಅವರು ಸುಪುತ್ರರಾಗಿರ್ತಕ್ಕಂಥ ಶ್ರೀ ಗಣಪತಿ ಭಟ್ ಅಗ್ನಿಹೋತ್ರಿ. ಇವರ ಇರುವರೆಗೂ ಕೂಡ ಅನಂತ ಪ್ರಣಾಮ ಸಲ್ಲಿಸುತ್ತಾ, ಹಾಗೂ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃವಾಗಿರತಕ್ಕಂಥ ಪರಮ ಪೂಜನೀಯ ಸದ್ಗುರು ಶರಣಬಸವ ಸ್ವಾಮೀಜಿಯವರ ಸೂಚನೆಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸುತ್ತಾ, ಉಪಸ್ಥಿತರಿದ್ದಂಥ ನಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಆದ್ಮೇಲೆ ಈ ಒಂದು ವೇದಾಂತ ಪ್ರವಚನದಲ್ಲಿ ಒಂದು ಶ್ಲೋಕ ಬರ್ತದೆ. ನರ ಸಂಸಾರಾಂತೆ ವಿಶತಿ ಯಮಧಾನಿ ಜವನಿಕಾ ಅಂತಕ್ಕಂಥ. ಅಂದ್ರೆ ಈ ನಟನು ಅಂತಂದ್ರೆ ಜೀವನು ಅಂತಕ್ಕಂಥದ್ದು. ಈ ಹಿಂದೆ ಹೇಳ್ತಾ ಬಂದ್ವಿ. ಅಂದ್ರೆ ನಾವು ಹೆಂಗಪ್ಪ ಅಂದ್ರೆ ಒಂದು ನಾಟಕ ಇದ್ದಂಗಿರು, ಈ ನಾಟಕದಲ್ಲಿ ನಾವೆಲ್ಲ ಪಾತ್ರವನ್ನು ಮಾಡ್ತಾ ಇರಬೇಕು. ಯಾವ ರೀತಿಯಾಗಿ ಪಾತ್ರ ಮಾಡಬೇಕು, ಅದು ಸತ್ಯ ಅಂತ ತಿಳ್ಕೋಬೇಕು, ಏನದು ನಿತ್ಯ ಅಂತ ತಿಳ್ಕೋಬೇಕು, ಸತ್ಯ ಅಂತ ತಿಳ್ಕೋಬೇಕು, ಇವೆಲ್ಲ ಹೇಳ್ತಾ ಬಂದ್ವಿ. ನಾಟಕಕ್ಕೆ ಮತ್ತು ನಮ್ಮ ನಿಜ ಜೀವನಕ್ಕೆ ಯಾವ ರೀತಿಯಾಗಿ ಕೊಡುಗೆ ಕೊಡ್ತಾ ಬಂದ್ರು ಅದಕ್ಕೆ ಹೇಳ್ತಾ ಇದ್ದಾರೆ. ನರ ಸಂಸಾರಾಂತೆ ವಿಶಸಿ ಯಮಧಾನಿ ಜವನಿಕಾ ಅಂತಕ್ಕಂಥ. ಅಂದ್ರೆ ಈ ನಟನು ಅಂತಂದ್ರೆ ಯಾರಪ್ಪ ಅಂದ್ರೆ ಜೀವ ಅಂತಕ್ಕಂಥದ್ದು. ಅಂದ್ರೆ ಸಂಸಾರ ಅಂತೆ ಈ ಎಲ್ಲ ಸುಖ ದುಃಖ ಅನುಭವಿಸಿ ವೃದ್ಧಾಪ್ಯ ಆಗ್ತದ. ಆಮೇಲೆ ಸಾಕಷ್ಟು ಬ್ಯಾನಿ ನೋವುಗಳು ಬರ್ತವೆ, ಬೇಸರಕ್ಕೆ ಇವೆಲ್ಲ ಅನುಭವಿಸಿ ಕೊನೆಗೊಮ್ಮೆ ಏನಂತ ನಾವು ಸತ್ತು ಬಿಡ್ತಾನೆ, ಅಂದ್ರೆ ಒಟ್ಟಕ್ಕಂದು ಬಿಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಸತ್ತು ಬಿಡ್ತಾನೆ ಅಂತ. ಮತ್ತೇನದ ಆಯ್ತು, ವೃದ್ಧಾಪ್ಯ ಬರ್ತದ, ಎಲ್ಲ ಅಷ್ಟು ನೋವು ಅನುಭವಿಸ್ತಾನೆ, ಕೊನೆಗೆ ವೃದ್ಧಾಪ್ಯ ಬರ್ತದೆ. ವೃದ್ಧಾಪ್ಯ ಏನೋ ಒಂದು ಬ್ಯಾನಿ ಸಮಸ್ಯೆ ಬರ್ತದ ಶರೀರಕ್ಕೆ, ಅದನ್ನು ಕೂಡ ಅನುಭವಿಸಿ ಕೊನೆಗೆ ಒಂದು ಸಂಸ್ಥೆ ಹೋಗ್ತಾನೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಯಮಧಾನಿ ಜವನಿಕಾ ವಿಶತಿ ಅಂತಂದ್ರು. ಅಂದ್ರೆ ಈ ನಟನು ಯಾರಿಗಂದ್ರು ಜೀವನಿಗೆ ಹೇಳ್ತಾ ಇದ್ದಾರೆ. ಈ ನಟನು ಯಮಲೋಕವನ್ನು ಸೇರುತ್ತಾನೆ. ಸರಿ, ಪರಲೋಕದೊಳಗೆ ಹೋಗ್ಬಿಡ್ತಾನೆ ಅಂತ ಅರ್ಥ. ಈ ಲೋಕ ಬಿಟ್ಟು ಮತ್ತೊಂದು ಲೋಕ ಹೋಗ್ತಾನೆ ಅಂತ ಅರ್ಥ ಆಯ್ತಲ್ಲ. ಯಮಲೋಕ ಅಂತಂದ್ರೆ ಜವನಿಕಾ ಅಂತಂದ್ರೆ ಪಡೆದ ಅಂತ, ಪಡೆದೆ. ಅಂದ್ರೆ ನಾಟಕ ಮುಗೀತು ಅಂತಂದ್ರೆ ಪಡೆದೆ ಬಿಟ್ಟು ಬಿಡುತ್ತಲ್ಲ. ಈ ನಾವೆಲ್ಲ ನಾಟಕ ನೋಡೋದಿಲ್ಲ, ಸಾಕಷ್ಟು ಈ ಜಾತ್ರೆಗೆ ಬರ್ತಾರೆ ನಾಟಕ ನೋಡ್ರಿ. ಅವರೆಲ್ಲ ನಾಟಕ ಪಾತ್ರ ಮುಗಿತಂದ್ರೆ ಅಲ್ಲಿ ಮುಂದೆ ಪಡೆದ ಬಿಟ್ಟು ಬಿಡ್ತಾರೆ. ಅಂದ್ರೆ ನಾಟಕ ಮುಗೀತು ಅಂತ ನಂಗೆ. ಹಂಗಿಲ್ಲಿ ನಾಟಕ ನಡೆಸುವವರೆಗೂ ಒಂದು ಪಡೆದೆ ಅಂತಕ್ಕಂಥದ್ದು ಇರ್ತದೆ, ಅದಕ್ಕೆ ಪಡೆದೆ ಅಂತಾರೆ. ಇನ್ನೊಂದು ಕೆತ್ತುತ್ತಾರೆ, ಇನ್ನೊಂದು ಇಳಿಸ್ತಾರೆ. ನಾಟಕ ಚಾಲು ಆಯ್ತಪ್ಪ ಅಂತಂದ್ರೆ ಆ ಪರದಾನ ಸಾಕಾಗ್ತಾನೆ ಇರ್ತಾರೆ. ಅವಾಗೆಲ್ಲ ನಾಟಕ ಮಾಡೋರೆಲ್ಲ ನಟನವ್ರು ಬಂದ್ಬಿಡ್ತಾರೆ. ಮುಗಿತಪ್ಪ ಅಂದ್ರೆ ಮತ್ತೆ ಪಡೆದ ಬೆಳೆದ್ಬಿಡ್ತಾರೆ ಅಂತ. ಈಗ ಒಂದು ಬಿಡ್ತಾರೆ, ಮತ್ತೊಂದನ್ನ ಇಳಿಸ್ತಾರೆ. ಹೀಗೆಲ್ಲ ನಡೆದಿರ್ತದೆ. ಅಂದ್ರೆ ನಾಟಕ ಮುಗಿದೊಡನೆ ಅಂಕ ಪಡೆದೆ ಅಂತೇಳಿ ಒಂದಿರ್ತದೆ. ಅದ್ರ ಮೇಲೆ ಮುಗಿತು ಅಂತ ಎಂದು ಬರೆದಿರ್ತದೆ. ಅಂದ್ರೆ ಅದನ್ನ ಬಿಡ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪ್ರಾಪಂಚಿಕ ದೃಷ್ಟಿಯಿಂದ ಅದು ಈ ನಾಟಕ ಎಲ್ಲಿರ್ತದ, ಮರಣವಾದೊಡನೆ ಮುಗಿತದ. ಅದು ಪ್ರಾರಂಭ ಹುಟ್ಟಿದಾಗ ಮರಣ ಆದರೆ ನಾಟಕ ಮುಗಿತು ಅಂದಾಗ, ಹುಟ್ಟಿದಾಗ ಅಲ್ಲಿ
ಪರಶಿನ ಮೇಲೆ ಆರಂಭ ಆಗ್ತದೆ. ಅಂಬೆಗಾಲಿಂದ ಚಾಲು ಆಗುದು ನೋಡ್ರಿ, ಹೊರಗೆ ಬರ್ತಾನೆ ವ್ಯಕ್ತಿ, ಅವಾಗ ನಾಟಕ ಪ್ರಾರಂಭ, ಆಮೇಲೆ ಕೊನೆಗೆ ಅಂತ್ಯ ಆಯ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಆಗ ಅವನಿಗೆ ವಾಹನ ಇರ್ತಾನೆ ಅಂತಕ್ಕಂಥದ್ದು. ಯಾವಾಗ ಪರಶಿನ ಮೇಲೆ ಆರಂಭ ಆಗ್ತಾ ಅವನಿಗೆ ವಾಹನ ಇರ್ತಾನೆ, ಸಮಾರಂಭ ಇರ್ತದೆ. ಮರಣವಾದಾಗೂ ಕೂಡ ಈ ವಾಹನ ಅವನಿಗೆ ಬೇಕು ಅಂತಕ್ಕಂಥದ್ದು. ನೋಡ್ರಿ, ಆ ಮಗುವಿನ 4-6 ಜನ ಎತ್ಕೊಳ್ತಾರೆ, ಇದೆಲ್ಲ ಮಾಡ್ತಾರೆ, ವಾಹನ ಎಲ್ಲಾರು ನದಿ ಮೇಲೆ ಹೋಗ್ತಾನ, ಹೌದಾ, ಎಲ್ಲರೂ ಎತ್ಕೋತಾರೆ, ಎಲ್ಲರೂ ಮುದ್ದು ಮಾಡ್ತಾರೆ. ಕೊನೆಗೆ ಪ್ರಾಧ್ಯಾಪಕ ಕೊನೆಗೊಮ್ಮೆ ಹೋಗ್ತಾನಲ್ಲ ಅವನು, ಎಲ್ಲ ಜಾನಿ ಹೆಸರಕ್ಕೆ ವೃದ್ಧಾಪ ಅನುಭವಿಸಿ ಯಾವುದೊಂದು ರೋಗ ರುಜು ಏನೋ ಒಂದು ಹೋಗ್ಬೇಕಾಗ್ತದೆ, ಏನೋ ನಿಮಿತ್ತ ಆಗ್ಬೇಕಾಗ್ತದೆ. ಅವಾಗ ಕೂಡ 4 ಜನ ಬೇಕಾಗ್ತಾರೆ ಅಂತ ಮುಂದೆ ಇರಬೇಕು ಅಂತಕ್ಕಂಥ 4 ಜನ. ಅಂದ್ರೆ ವಾದ್ಯ ಹಲಗಿ ಈ ರೀತಿ ಸಂಭ್ರಮ ನಡೆದಿರ್ತದೆ, ಅವಾಗ ನಡೆದಿರ್ತದೆ, ಇವಾಗ ನಡೆದಿರ್ತದೆ. ಅಂದ್ರೆ ಈ ರೀತಿ ನಾಟಕವಾಗಿ ಈ ಜೀವ ಒಬ್ಬ ನಟನಂತೆ ಇದ್ದಾನೆ ಅಂತಕ್ಕಂಥದ್ದು ಪರೀಕ್ಷೆ ಮಾಡಿ ನೋಡು ಅಂತ ಹೇಳ್ತಾರೆ ಅವರು. ನಮ್ದೊಂದು ನಾಟಕ ಅಲ್ಲ, ಇಷ್ಟು ನಡೀತದ, ಮತ್ತೆ ನಡೀತದೆ, ಇಷ್ಟು ಬಿಟ್ರೆ ಏನೂ ಇಲ್ಲ. ಹುಟ್ಟಿದಾಗ ಪರ್ಸನ್ ದಾಟೋರಿಗೆ ಎಲ್ಲ ನಡೀತಿರ್ತದೆ, ಎಲ್ಲ ಎತ್ಕೋತಾರೆ, ಮಾಡ್ತಾರೆ, ಎಲ್ಲ ನಮ್ಮ ನಾವು ವಿಷ್ಣುವಿನ 9 ಅವತಾರ ಹಂಗ ನಾವು 9 ಅವತಾರ ತಾಳ್ತೀವಿ, ಎಲ್ಲ ಆಗ್ತದೆ. ಆಯ್ತು, ಮುಗಿತ ಕೊನೆಗೆ ವೃದ್ಧಾಪ ಆಗ್ತದಂತ ಅಂತಂದ್ರೆ ಇದನ್ನ ನಾವು ಅನುಭವಕ್ಕೆ ಬರ್ತದೆ. ನಮಗೆ ಎಲ್ಲ ನೋಡಿರ್ತೀವಿ, ಕಂಡಿರ್ತೀವಿ. ಅದಕ್ಕೆ ಇಲ್ಲಿವರೆಗೆ ಹೇಳಿದಂತ ಮಾತು ನೆನಪಿಗೆ ತಂದುಕೊಂಡು ನೋಡು ಅಂತ ಹೇಳ್ತಾರೆ. ಪರೀಕ್ಷೆ ಮಾಡಿ ನೋಡು, ನಟನೆಗೆ ಮತ್ತು ಇವನಿಗೆ ಹೆಜ್ಜೆ ಅಂತ ಹೇಳುತ್ತಾದ್ರೆ ಆ ನಟನಿಗೂ ಇವನಿಗೂ ಏನು ಹೆಚ್ಚು ಕಡಿಮೆ ಇದೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಜೀವನಿಗೆ ಮತ್ತು ಆ ನಟನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಐತೇನೂ ಇಲ್ಲ, ಎರಡು ಸಾಮ್ಯತೆ ಇದೆ. ಆ ನಟನೆ ಒಳ್ಳೆಯವನು ಅಂತ ಒಂದು ನನ್ನ ಭಾವನೆ. ಹೇಳ್ತಾ ಇದ್ದಾರೆ, ನಟನ ಒಂಥರ ಒಂದು ದೃಷ್ಟಿಯಿಂದ ಒಳ್ಳೆಯವನು. ಯಾಕೆ ಒಳ್ಳೆಯವನು? ನಾವೇನ್ ಮಾಡ್ತಾ ಇದೀವಿ, ಈ ಸಂಸಾರವೇ ಸತ್ಯ ನಾಟಕ ಮಾಡ್ತಾ ಇದ್ದೀನೋ. ದೇವರ ಮನೆ ಇದು, ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಒಂದು ಕರಾರು ಅಂತೇಳಿ ನಾವಾದ್ರೂ ಹೋಗ್ಬೋದು, ಅವನಾದ್ರೂ ಬಿಡಿಸ್ಬೋದು ಅಂತ ಮುಂದೆ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡು ಸಹಿತ ಏನ್ ಮಾಡ್ತೀವಿ, ಇದೇ ಸತ್ಯ ಅಂತ ತಿಳ್ಕೊಂಡಿರ್ತೀವಿ ನಾವು. ಇಲ್ಲಿ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಅಲ್ಲಿ ನಾಟಕ ಮಾಡವ ಹಂಗ್ ಮಾಡೋದು, ನಟನೆ ಮಾಡವ. ಆಯ್ತು, ನಾಟಕ ಚಾಲು ಆತಂದ್ರ ನಟನೆ ಚಾಲು ಆಯ್ತು. ನಟನೆ ಮುಗಿತಂದ್ರೆ ಮುಗೀತು. ಅವನ್ಯಾರು ಅವಳ್ಯಾರು, ಅವನ ಜೊತೆ ಮಾಡ್ತಕ್ಕಂಥ ಅಂಗಡಿಗರು ಇರ್ತಾರಲ್ಲ, ಅವ್ರು ಯಾರು ಇವ್ರು ಯಾರು, ಮತ್ತೆ ತಮ್ಮ ಉದ್ಯೋಗ, ತಮ್ಮ ಹೆಂಡತಿ ಮಕ್ಕಳು ಮನೆಗೆ ಹೋಗ್ತಾ ಇರ್ತಾರಂತ. ಆದ್ರೆ ಈ ಜೀವ ಹಂಗಲ್ಲ, ಈ ಜೀವ ಆ ಸ್ಥಿತಿಯಲ್ಲಿ ಉಳಿದಿಲ್ಲ ಅಂತ. ಇದೊಂದು ನಾಟಕ ಅಂತ ಅನ್ಕೋದಲ್ಲ, ಇದು ಸತ್ಯ, ನಾನು ಇರ್ತೀನಿ, ಶಾಶ್ವತವಾಗಿರ್ತೀನಿ ಅಂತ ಅನ್ಕೋತಾನಂತ. ಇಲ್ಲಿ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಸುಳ್ಳು ಎಂದು ಅವನು ತಿಳಿದಿರ್ತಾನೆ. ಯಾರು? ನಟನು. ಜೀವ ಏನ್ ತಿಳಿದಿರ್ತಾನೆ? ಕರೆ ಅಂತ ತಿಳಿದಿರೋದಿಲ್ಲ ಯಾರು ನಟನು. ಆದ್ರೆ ಜೀವ ಇದು ಸತ್ಯ, ಇದು ಕರೆ ಅಂತ ತಿಳ್ಕೊಂಡಿರ್ತಾನೆ. ಅಂತ ದುಃಖ ಆಗ್ತ ಅವನಿಗೆ. ಅಳ್ತಾನೆ ಅವನು. ಯಾರು? ನಟ. ಅಳ್ತಾನೆ, ದುಃಖ ಪಡ್ತಾ ಇರ್ತಾನೆ, ನಗುತ್ತಾನೆ, ಏನೆಲ್ಲ ಮಾಡ್ತಾನೆ ಅವನು. ಆದ್ರೆ ಅವನೇ ಇದ್ದದ್ರಲ್ಲಿ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಅವನು ಯಾವುದು ಹಚ್ಕೊಳಂಗಿಲ್ಲ. ನಗುತ್ತಾನೆ, ತಾನು ನಗಂಗಿಲ್ಲ. ಅಳ್ತಾನೆ, ತಾನು ಅಳಂಗಿಲ್ಲ. ಅವನೇನಾದ್ರು ಹೇಳ್ತಾ ಇದ್ರೆ ಇಲ್ಲ. ಅವನು ಎಷ್ಟೋ ನಗಿಸಿದ್ರು ಕೂಡ ಅವನಲ್ಲಿ ಆತರ ನಗು ಇಲ್ಲ. ನಮ್ಮನ್ನ ನಗಿಸ್ಬೇಕಂತ ನಗ್ತಿರ್ತಾನೆ ಅವನು. ನಟನೆ ಮಾಡ್ತಿರ್ತಾನೆ. ಅಳಬೇಕಾದ್ರೂ ಸಹಿತ ನಟನೆ ಅದು. ಅವ್ನು ಗುರ್ತದ, ನಾನ್ ನಟನೆ ಮಾಡ್ತಾ ಇದ್ದೀನಿ, ಇವ್ರ ಕಣ್ಣಾಗ ಎಲ್ಲರಿಗೂ ನೀರು ಬರಬೇಕು, ಅಷ್ಟು ಭಾವನಾತ್ಮಕವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಅವನು. ಅದಕ್ಕೆ ಹೇಳ್ತಾ ಇದ್ದಾರೆ, ವ್ಯತ್ಯಾಸ ಇಷ್ಟೇ. ಯಾಕಂತಂದ್ರೆ ಅವನಿಗೆ ನಾಟಕದೊಳಗಿನ ಆ ದುಃಖವೂ ಆಗುವುದಿಲ್ಲ, ಸುಖ ಅಂತೂ ಆಗುವುದಿಲ್ಲ. ಸುಖ ದುಃಖ ಏನು ಸಂಬಂಧ ಇಲ್ಲ ಅವನಿಗೆ, ನಾಟಕದು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜೀವ. ಯಾರು? ನಟನೆ. ನಟ ಅಂದ್ರೆ ಇದು ಜೀವ ಅಂತ ಜೀವನಿಗೆ ಬರ್ತಾ ಇದ್ದ ನಟನನ್ನ. ಈ ಜೀವನೆಂಬ ನಟ ಇದ್ದಾನಲ್ಲ, ಇವನು ಜೀವ ಭಾವದ ಸೂದು ಹಾಕಿದ್ದಾನಂತ. ಏನ್ ಜೀವ ಸೂದು ಹಾಕಿದ್ದಾನಲ್ಲ ಇವನು, ಅವನು ತಾನು ನಿಜವಾಗಿಯೂ ದುಃಖಿ, ಈ ಪ್ರಪಂಚ ನಾಟಕ ಸತ್ಯವಾದದ್ದು ಅಂತ ತಿಳ್ಕೊಂಡಿರ್ತಾನಂತ. ಅದಕ್ಕೆ ಅವನಿಗೆ ದುಃಖ ಆಗ್ತದೆ, ತರುವ ದುಃಖ ಪ್ರಾಪ್ತಿ ಆಗ್ತದೆ ಅಂತ. ಯಾಕೆ? ಇದು ಸತ್ಯ ಅಂತ ಅನ್ಕೊಂಡಿರ್ತಾನೆ. ಯಾವುದು? ಇದೇನ್ ನಾಟಕ ಅಂತ ಮಾಡ್ತಿರ್ತಾನಲ್ಲ ಅವನು,
ಈ ಪ್ರಪಂಚದ ನಾಟಕ ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ನನ್ನ ಹೆಂಡರು ಮಕ್ಕಳು ಇದೆಲ್ಲ ಸತ್ಯ, ನನ್ನ ಆಸ್ತಿ ಸತ್ಯ, ಎಲ್ಲ ಸತ್ಯ ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ನಾನು ಇರ್ತೀನಿ ಅಂತ ತಿಳ್ಕೊಂಡಿರ್ತಾನೆ ಅವನು. ಆದ್ರೆ ನಾಟಕದಂತ ನಟ ಏನ್ ಮಾಡ್ತಾನೆ, ನಾಟಕ ಸುಖ ದುಃಖ ಸುಳ್ಳು ತನಗೆ ಅಂಟಿಲ್ಲ ಅಂತ ಹೇಳಿರ್ತಾನೆ. ಏನೇ ಆಗ್ಲಿ ಈ ಜೀವನೇ ನಾನು ಎಂದು ನಮಗೆ ಅನಿಸ್ತದೆ ಅಂತಕ್ಕಂಥದ್ದು ಆ ನಟನೆ ಬಿಡ್ರೆ ಆ ಜೀವನ ಏನಿಸ್ತದ, ಇದು ನಾನು, ನಂದು, ಎಲ್ಲವೂ ನನಗೆ ಬೇಕು, ನನ್ನದೇ, ನಾ ಗಳಿಸಿ ನಾ ಪಾಡಿ ಅಂತ ಹೇಳ್ತಾನು. ಇದೆಲ್ಲರಿಗೂ ಅನುಭವಕ್ಕೆ ಬರ್ತದ, ಎಲ್ಲ ಮಾಡಿದವರದೀವಿ ನಾವು, ಎಲ್ಲರೂ ಅನಿಸ್ತದದು. ನಾವು ಅದನ್ನ ಇಲ್ಲಿ ಯಾರಿಂದಲೂ ಕಲಿಬೇಕಂತಿಲ್ಲವಿಲ್ಲ, ಎಲ್ಲರೂ ಕಲಿತೀವಿ ನಾವು. ಆದ್ರೆ ಜೀವನದ ಇಂಥವೆಲ್ಲ ಏನು ಎಲ್ಲರೂ ಪಾಠ ಕಲಿಯಕ್ಕೆ ಹೋಗ್ಬೋದು ನಾವು ಇಲ್ಲ. ಸಹಜವಾಗಿ ಪ್ರಕೃತಿ ನಮ್ಮೆಲ್ಲರಿಗೂ ಅಂತಾವ್ ಬಂದೇ ಬರ್ತಾವ. ಇದನ್ನೇನು ಪ್ರಯತ್ನ ಪಡಬೇಕಾಗಿಲ್ಲ. ಆದ್ರೆ ಪಾರಮಾರ್ಥ ಅಂತ ಏನದ, ವೇದಾಂತ ಅಂತ ಏನದ, ಇಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿಯೇ ಕಲಿಬೇಕು. ಪ್ರಯತ್ನ ಪೂರ್ವಕವಾಗಿ ಹೆಜ್ಜೆ ಇಡಬೇಕು. ಪ್ರಯತ್ನವೇ ಪರಮೇಶ್ವರ. ಒಂದು ಹೆಜ್ಜೆ ಇಟ್ರ ಈಶ್ವರ ಒಂದು ಹೆಜ್ಜೆ ಕರಿತಾ 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 ಕೈ ಅಂತಾನೆ. ಆದ್ರೆ ಒಂದು ಹೆಜ್ಜೆ ಇರೋದೇನದಲ್ಲ ಅದು ದೃಢವಾಗಿರಬೇಕು ಅಂತ. ಹಂಗ ಅನಂತ ಜನ್ಮಗಳ ಸಂಸ್ಕಾರ ನಮ್ಮ ಬುದ್ಧಿಯಲ್ಲಿ ಇದ್ದು ಬಿಟ್ಟಿರ್ತದ ಅಂತ. ಅದಕ್ಕೇನು ಈ ಪರಿವಾರ, ಈ ತಂದೆ ತಾಯಿ, ತಂದೆ ಮಕ್ಕಳು, ಅವರ ಮಾತು ಮುಂತಾವನ್ನೆಲ್ಲ ನೆಪ ಮಾತ್ರ ಇವು. ಇಲ್ಲ ನೆಪ, ನಾಟಕ ಒಂದು ಪಾತ್ರ ಕೊಟ್ಟಿರ್ತ ಇವು. ಆಗ ನೆನಪು ಮಾಡಿಕೊಟ್ಟ ಹಾಗೆ ನಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರ ಬೇಕಾದಷ್ಟಿವೆ. ಒಂದಲ್ಲ ಎಲ್ಲ, ಎಷ್ಟೋ ಹಿಂದಿನ ಜನ್ಮ ಸಂಸ್ಕಾರ ಇರ್ತಾವ, ಈಗಿನ ಜನ್ಮ ಸಂಸ್ಕಾರ ಇರ್ತಾವ. ಅವೆಲ್ಲೂ ಕೂಡ ಆಗಾಗ ಪ್ರಕಟ ಆಗ್ತಾನೆ ಇರ್ತವೆ. ಅದನ್ನ ನಾವು ನೆನಪು ಮಾಡಿಕೊಡ್ತಾ ಇರ್ತೀವಿ. ಅಂದ್ರೆ ಅಷ್ಟೇ ಅಂತ. ಇದಕ್ಕಿಂತ ಹೆಚ್ಚಿನದು ಅವರು ಏನೂ ಮಾಡೋದಿಲ್ಲ ಅಂತ. ಈ ಜೀವಗಳು ಎಷ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಜೀವಭಾವವನ್ನು ಹೊಸದಾಗಿ ಹುಟ್ಟಿಸುವುದಿಲ್ಲ ಅಂತ ಅರ್ಥ ಅಂತಿಲ್ಲ. ಅಂದ್ರೆ ಅದು ತಾನಾಗಿ ಬಂದಿರ್ತದೆ ಆ ವಿದ್ಯೆ. ಅದನ್ನೇನು ಯಾರು ಕಲಿಸಬೇಕಾಗಿಲ್ಲ. ಈ ನೋಡಿ ನಾವು ಪ್ರತಿ ದಿವಸನೂ ಕೂಡ್ತೀವಿ, 4 ಗಂಟೆಗೆ ಕಲಿತೀವಿ, ಏನೆಲ್ಲ ಮಾಡ್ತೀವಿ, ಗುರುಗಳೆಲ್ಲ ಹೇಳ್ತಾರ. ಇಲ್ಲ ಪ್ರಯತ್ನ ಪೂರ್ವಕ ಕಲಿಬೇಕಾಗ್ತದ. ಅದು ಹಾಗಲ್ಲ. ಆ ವಿದ್ಯೆ ಅದು ಸಹಜವಾಗಿ ಬಂದ್ಬಿಡ್ತದೆ ಅಂತಂದ್ರೆ ಈ ಜೀವಭಾವದ ತಿರುವು. ಹಾಗಾದ್ರೆ ಈ ಜೀವನ ವಿಷಯ ಸಾಮಾನ್ಯವಾಗಿ ಕೇಳಿದ್ದಾಯ್ತಲ್ಲ ಅಂತ. ಹಾಗಾದ್ರೆ ಇನ್ನು ಇವನೇ ನಾನು ಎಂಬಂತ ದೃಢವಾದ ನಂಬಿಕೆ ನಮಗೆ ಇದೆಯಲ್ಲ, ಅದು ನಮಗೆ ಏನನ್ನು ಮಾಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದ್ರೆ ದುಃಖದ ಪರಂಪರೆಯನ್ನೇ ನಿರ್ಮಾಣ ಮಾಡಿ ಅದನ್ನ ದಾಟ್ಲಿಕ್ಕೆ ಬಾರದಂತೆ ಮಾಡಿಬಿಟ್ಟಿದೆ ಅಂತ. ಯಾವುದು ಅಂತಂದ್ರೆ ಅಹಂ ಜೀವ ಅಂತ. ನೋಡ್ರಿ, ಅದೇ ಜೀವನಿಗ ಮತ್ತು ನಾಟಕಕ್ಕೆ ವ್ಯತ್ಯಾಸ ಅಂತಂದ್ರ, ಆ ನಾಟಕಕಾರ ಏನ್ ಮಾಡ್ಕೊಂಡಿರ್ತಾನೆ, ಅದು ನಾಟಕ ಅಂತ ನಾಟಕ ಮುಗಿದ ತಕ್ಷಣ ಮುಗಿತವನು. ಆದ್ರೆ ಜೀವ ಹಂಗಲ್ಲ. ಈ ಪಾತ್ರ ತೊಟ್ಟಿದ್ದಾನೆ, ಇವೇನಂತಾನೆ, ನಾನೇ ಅಹಂ ಜೀವ, ನಾನೇ ಜೀವ, ನಾನು ಜೀವ, ಉಳಿದವರು ಜೀವರು, ಅವರು ನಾನು ಬೇರೆ, ಅವರು ಬೇರೆ ಎಲ್ಲ ತಿಳ್ಕೊಂಡಿರ್ತಾನ ಅವನು. ಅಂದ್ರೆ ಇಲ್ಲಿ ಈ ತರ ಬೇಗ ಅಂತ. ಹೀಗೆ ಏನಂತ ನಾವು ಅಹಂ ಜೀವ ಅಂತಂದ್ರೆ ನಾನ ಬೇರೆ, ಇನ್ನುಳಿದವರೇ ಬೇರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಅಂದ್ರೆ ಎಲ್ಲ ಅವನು ಬೇಗ ಬುದ್ಧಿ ಬರ್ತಾ ಹೋಗ್ತು ಅಂತ ಜೀವನಿಗೆ. ಅಂದ್ರೆ ಇವನು ಅವನು ಅಲ್ಲ, ನೀವು ಅಲ್ಲ ಎಂಬಂತ ದೃಢ ಬುದ್ಧಿ ಏನದಲ್ಲ, ಅಂದ್ರೆ ಜೀವನಲ್ಲಿಯೇ ಭೇದ ಬುದ್ಧಿ ಎಂಬಂತ ಮಾತನ್ನ ಇಲ್ಲಿ ಲಕ್ಷಿಸಬೇಕು ಅಂತಕ್ಕಂಥದ್ದು. ಅಂದ್ರೆ ಏನಾಯ್ತಿಲ್ಲಿ ನಾಟಕಕಾರನಿಗೆ ಮತ್ತು ಈ ಜೀವಿಗೆ ಯಾಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಾಕೆ ನಾಟಕಕಾರ ಅವನು ಒಳ್ಳೆಯ ಆಗ್ತಾನೆ, ಶ್ರೇಷ್ಠ ಶೋತನ ಅಂತಂದ್ರೆ ಅಲ್ಲಿ ಅವನು ನಾಟಕ ಅಂತ ತಿಳ್ಕೊಂಡಿರ್ತಾನ. ಈಗ ನಾವು ಜೀವಿಗಳು ನಾಟಕ ತಿಳ್ಕೊಡ್ರಂಗಿಲ್ಲ, ಇದೇ ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಈ ರೀತಿಯಾಗಿ ಇದನ್ನು ಹೇಳ್ತಾ ಹೋಗ್ತಾರೆ. ಮುಂದಿನ ಈ ವಿಚಾರವನ್ನ ಗುರುಗಳು ಇನ್ನಷ್ಟು ನಮಗೆ ಸ್ಪರ್ಶಿ ತಮ್ಮ ಮೂಲಕ ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾರೆ. ಗುರುವಿಗೆ ತಿಳಿಯಪಡಿಸಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಚಿಂತನವನ್ನ ಗುರುಪಾದಕ್ಕೆ ಅರ್ಪಣೆ ಮಾಡೋಣ. ನಮಃ ಶಿವಾಯ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾವುದೇ ಸಿದ್ಧಾಂತ
ಅಧ್ಯಯನ ಮಾಡಬೇಕಾದ್ರೆ 5 ವಿಷಯಗಳು. ಒಂದನೇ ವಿಷಯ ಏನಂತಂದ್ರೆ, ನಾನು ಮುಕ್ತನಾಗಬೇಕು, ನಾನು ಮೋಕ್ಷ ಹೊಂದಬೇಕು ಅನ್ನಂಥ ನಿರ್ಧಾರದೊಂದಿಗೆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಬೇಕು ಅನ್ನುವ ಒಂದು ನಿರ್ಧಾರದೊಂದಿಗೆ ಸಮರ್ಥ ಸದ್ಗುರುವಿಗೆ ಶರಣಾಗತನಾಗಬೇಕು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಕೆಲಸ ಆಗಲೇಬೇಕು. ಈ ಜನ್ಮದಾಗ ಮಾಡಲಿಲ್ಲ ಅಂದ್ರೂ ಇನ್ನು ಕೋಟಿ ಜನ್ಮ ಎತ್ತಿ ಬಂದರೂ ಕೂಡ ಆ ಗುರುವಿಗೆ ಶರಣಾಗತಿ ಆಗಲಾರ್ದೆ ಈ ಆತ್ಮಕ್ಕೆ ಮೋಕ್ಷ ಆಗಂಗಿಲ್ಲ. ಗುರುವಿನ ಬಳಿ ಏನ್ ಇರ್ತದಪ್ಪ ಅಂತಂದ್ರೆ, ಜೀವ ಎಂದರೇನು, ಈ ಜಗತ್ತು ಅಂದ್ರೇನು, ಈಶ್ವರ ಅಂದ್ರೇನು, ಇವು 3 ಐಟಮ್ಗಳು. ಗುರುವಿಗೆ ಶರಣಾಗತಿ 1, ಎರಡನೇದ್ದು ಗುರುವಿನ ಹತ್ರ ಹೋಗಿ ಕುಳಿತು ಶ್ರವಣ ಮಾಡುವ ವಿಷಯದಲ್ಲಿ ಈ 3 ವಿಷಯಗಳು. ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಈಶ್ವರ ಅಂದ್ರೇನು. ಒಟ್ಟು 4 ಐಟಮ್ ಅದು. ಈಗ 5ನೇ ಐಟಮ್ ಏನದಪ್ಪ ಅಂದ್ರೆ, ಇವೆಲ್ಲ ನಮಗೆ ಹೆಂಗ್ ಹಿಡ್ಕೊಂಡ್ಬಿಟ್ಟಾವ, ನಾವು ಅದಕ್ಕೆ ಹಿಡ್ಕೊಂಡಿವೋ ಅದು ನಮಗೆ ಹಿಡ್ಕೊಂಡು ಬಂಧನ ಕೊಳಗ್ ಮಾಡ್ಯದೋ ಅನ್ನೋದು ತಿಳ್ಕೊಳ್ಳೋದು ಬಂದ. ಆ ಬಂಧದಿಂದ ನಾವು ಗುರುವಿನ ಕೃಪೆ, ಗುರುವಿನ ಒಂದು ಮಾರ್ಗದರ್ಶನದ ಮೂಲಕ ಮೋಕ್ಷ ಹೊಂದೋದು. ಮೋಕ್ಷ ಹೊಂದಬೇಕಾದ್ರೆ ಮೊದಲು ಬಂಧ ಆಗಿದ್ರ ಬಗ್ಗೆ ಜ್ಞಾನ ಇರ್ಬೇಕು. ನಮಗೆ ಬಂಧ ಆಗಿದ್ದೇ ಜ್ಞಾನ ಇಲ್ಲ ಅಂತ ಅಂದಮೇಲೆ ಮೋಕ್ಷದ ಪ್ರಶ್ನೆನೇ ಬರಂಗಿಲ್ಲ. 3 ರೀತಿ ಮೀನುಗಳು, ಬಲೆಯಲ್ಲಿ ಸಿಲುಕಿದ ಮೀನುಗಳಲ್ಲಿ 3 ರೀತಿ. 1ನೇ ರೀತಿ ಮೀನುಗಳು ಏನ್ ಮಾಡ್ತಾವ, ಯಾವ ಕಾರಣಕ್ಕೂ ಆ ಬಲಿ ಸಮೀಪ ಬರಂಗಿಲ್ಲ. ಅದು 1 ರೀತಿ ಮೀನುಗಳು. ಇನ್ನ 2ನೇ ರೀತಿ ಮೀನುಗಳು ಏನ್ ಮಾಡ್ಯಾವ, ಆ ಎರೆಹುಳುವಿನ ಒಂದು ಬಾಯಿ ಚಪ್ಪಲಕ್ಕ, ನಾಲಿಗೆ ಚಪ್ಪಲಕ್ಕ ಬಂದು ಆ ಮಳೆಯೊಳಗೆ ಸಿಕ್ಕೊಂಬಿದ್ಬಿಟ್ಟವು. ಅವು ಸಿಕ್ಕೊಂಬಿದ್ದೀವಿ ಅಂಥೇಳಿ ಅವಕ್ಕ ಬಂಧನದ ಅರಿವಾಗಿ ಮೋಕ್ಷ ಹೊಂದಬೇಕಂತ ಪ್ರಯತ್ನ ಮಾಡ್ಲಕತ್ತಾವ. ಅದು 2ನೇ ರೀತಿ ಮೀನುಗಳು. ಇನ್ನು 3ನೇ ರೀತಿ ಮೀನುಗಳು ಯಾವ ಅಂತಂದ್ರೆ, ಆ ಮಳೆಯೊಳಗೆ ಸಿಕ್ಕಿದ್ದರದು ನೋವಿಂದ ಅವಕ್ಕೆ ಅರಿವೇ ಇಲ್ಲ. ಅಲ್ಲಿ ಎರೆಹುಳಿಯವನ್ನ ರುಚಿ ಮಾಡ್ಕೊಂಡು ತಿಲ್ಲಕತ್ತಾವು. ದೋಷ ದರ್ಶನದ ಪ್ರಜ್ಞೆ ಇಲ್ಲ, ವಿವೇಕ ಇಲ್ಲ. ಅಲ್ಲೇನು ತಿಲ್ಲಕ್ ಸಿಕ್ಕದ ಅದನ್ನೇ ತಿನ್ಕೊತ್ಬಿಟ್ಟವು. ಅದ್ರೊಳಗೆ ಸಿಕ್ಕೊಂಬಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜಾಲಗಾರನ ಹೊಟ್ಟೆ ಸೇರ್ತೀನಿ, ಅವನು ನನ್ನನ್ನು ತಿಂದು ಹಾಕ್ತಾನ, ಮಾರಾಟ ಮಾಡ್ತಾನ ಅನ್ನೋಂಥದ್ದು ಏನೇನು ಇಲ್ಲ. ಆ ಎರೆಹುಳುವಿನ ರುಚಿಗಾಗಿ ಅವು ಅಲ್ಲೇ ತಿನ್ಕೊತ್ ಕೂತಾವ. ಹಿಂಗ 3 ರೀತಿ. ಇಲ್ಲಿ ಈಗ ನಡೆದದ ವಿಷಯ ಏನಪ್ಪ, ಇವು 5 ವಿಷಯಗಳಲ್ಲಿ ಎಲ್ಲೇ ಹೋದರೂ ಇವು 5ರಾಗ ಒಂದು ವಿಷಯದ ಬಗ್ಗೆ ಚಿಂತನೆ ನಡೆದಿರ್ತದೆ. ಇಲ್ಲಿ ಏನಾಗ್ಯದ, ಜೀವ ಅಂದ್ರೆ ಏನು ಅಂತ ಪ್ರಶ್ನೆ ಇಟ್ಕೊಂಡು ಮಹಾಲಿಂಗರಂಗರು ಮತ್ತು ಈ ಶಂಕರ ಭಟ್ಟರು, ಮಹಾಲಿಂಗರಂಗರ ಸಾಹಿತ್ಯ, ಶಂಕರ ಭಟ್ಟರ ಪ್ರವಚನ, ನಾವು ನೀವೆಲ್ಲರೂ ಕೂಡಿ ಮೆಲುಕು ಹಾಕ್ತಾ ಇದ್ದೀವಿ. ಈ ಜೀವ ನಾನು, ಜೀವನೇ ನಾನು ಅಂತ ಅಂದದ್ದಕ್ಕೆ ಇಷ್ಟು ಸಮಸ್ಯೆ. ನಾನು ಜನನವಿಲ್ಲದವನು ಅಂತ ತಿಳ್ಕೊಂಡ್ರೆ ಆತ್ಮ. ನನಗೆ ಜನನ ಆಗ್ಯದ, ನನಗೆ ಬರ್ತ್ಡೇ ಆದ ಅಂಥೇಳಿ ಒಂದು ಬರ್ತ್ಡೇ ಆಚರಣೆ ಮಾಡ್ಕೊತೀವಲ್ಲ, ಆತ್ಮಭಾವದಲ್ಲಿ ಜನನ ಇಲ್ಲ, ದೇಹ ಭಾವದಲ್ಲಿ ಜನನ ಆದ. ಈಗ ಬರ್ತ್ಡೇ ಆಚರಣೆ ಮಾಡ್ತೀವಲ್ಲ, ಇದಕ್ಕೇನಂತಾರ, ವ್ಯಾವಹಾರಿಕ ಸತ್ಯ. ಹುಟ್ಟಿದ್ದು ಸತ್ಯ. ಏನ್ ಹುಟ್ಟ್ಯದ, ದೇಹ ಹುಟ್ಟ್ಯದ. ವ್ಯಾವಹಾರಿಕ ಸತ್ಯದ ಒಂದು ಆಚರಣೆ ಅದು. ಪಾರಮಾರ್ಥಿಕ ಸತ್ಯದಲ್ಲಿ ಆತ್ಮಕ್ಕ ಹುಟ್ಟೇ ಇಲ್ಲ, ಅದು ಹುಟ್ಟೋದು ಇಲ್ಲ, ಮತ್ತ ಸಾಯುವುದೂ ಇಲ್ಲ. ಆತ್ಮಕ್ಕ ಸಾವು ಇಲ್ಲ. ಆದ್ರೆ ಸತ್ತದಕ್ಕೂ ದಿನಾಚರಣೆಗಳು ಮಾಡ್ತಿರ್ತೀವಿ. ಹೀಗಾಗಿ
ಸಾವು ಸತ್ತುದ್ರ ಬಗ್ಗೆ ದಿನಾಚರಣೆ ಮಾಡೋದನ್ನು ವ್ಯಾವಹಾರಿಕ. ಹುಟ್ಟು ಸಾವು ಇಲ್ಲದ ಆತ್ಮದ ಅರಿವು ಹೊಂದಿ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಅದು ಪಾರಮಾರ್ಥಿಕ ಸತ್ಯ. ಅದು ಮೋಕ್ಷದ ದಾರಿ, ಮೋಕ್ಷದ ಸ್ಥಿತಿ. ನನಗೆ ಹುಟ್ಟು ಆದ, ನನಗೆ ಸಾವು ಆದ ಅಂತ ತಿಳ್ಕೊಂಡು ದೇಹವೇ ತಾನು, ಸತ್ತು ಹೋಗುವ ದೇಹವೇ ತಾನು ಎಂದು ಭಾವಿಸಿದ್ದು ಅಜ್ಞಾನ. ಆ ಅಜ್ಞಾನ ಇದ್ದದ್ದಕ್ಕೆ ತನ್ನ ಜನನ ಮರಣ ರಹಿತವಾದ ಸ್ಥಿತಿಯನ್ನು ಮರೆತು ತನಗೆ ಜನನ ಮರಣ ಆದಂತ ಏನು ಭ್ರಮೆ ಆಗ್ಯದಲ್ಲ, ಆ ಭ್ರಮೆ ಇದ್ದದ್ದಕ್ಕೆ ಏನಾಯ್ತು, ಆ ಜೀವ ಜೀವ ಅನಿಸ್ಕೊಳ್ತದೆ. ಆಭಾಸ, ಮರುವಿನ ಆಭಾಸ, ಪ್ರತಿಬಿಂಬ ಜೀವ ಅನಿಸ್ಕೊಳ್ತದೆ. ಪ್ರತಿಬಿಂಬ ಅನಿಸ್ಕೊಳ್ತದ, ಜೀವ ಅನಿಸ್ಕೊಳ್ತದ ಮರುವಾಗಿದ್ದಕ್ಕೆ. ಮತ್ತೆ ಅಹಂಕರ್ತ, ನಾನು ಪಾಪ ಮಾಡವನು, ನಾನು ಪುಣ್ಯ ಮಾಡವನು ಅಂತ ಜೀವಭಾವ. ಆದ್ರೆ ಪಾಪ ಪುಣ್ಯ ಮಾಡೋದು ಯಾವ್ದು ಮಾಡ್ಲಕತ್ತದ? ಇಲ್ಲಿ ನನ್ನ ದೇಹ ಮಾಡ್ಲಕತ್ತದ, ನಾ ಮಾಡ್ಲಕತ್ತಿಲ್ಲ. ಹೀಗಾಗಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಲ್ಲಿ ಕರ್ಮಗಳ ಆಟ ನಡೆದದೆ ಹೊರತು ನನ್ನೊಳಗ ಯಾವ ಪಾಪ ಪುಣ್ಯದ ಕರ್ಮಗಳು ನಡೆದಿಲ್ಲ. ಅದಕ್ಕೆ ಪಾಪ ಪುಣ್ಯಗಳ ಕರ್ಮ ನನಗಿಲ್ಲ ಅಂತ ತಿಳ್ಕೊಂಡ್ರೆ ಆತ್ಮ. ಆ ಪಾಪ ಪುಣ್ಯಗಳ ಕರ್ಮ ನಾನೇ ಮಾಡೀನಿ ಅಂತ ತಿಳ್ಕೊಂಡ್ರೆ ಏನಾಯ್ತದು? ಜೀವ. ದೇಹಭಾವದಲ್ಲಿರೋದು ಜೀವ. ಮುಂದ ಸುಖ ದುಃಖಗಳು ಉಂಟಾದಾಗ ಏನಂತೀವಿ? ಏನ್ ಪುಣ್ಯ ಮಾಡಿ ಬಂದಾರಪ್ಪ, ಏನ್ ಆರಾಮದಾರ ಅಂತ. ಕೆಲವೊಬ್ಬರಿಗೆ ಅಂತೀವಿ ಏನ್ ಪಾಪ ಮಾಡ್ಯಾರ ಅವನ, ಪಾಪ ಎಷ್ಟು ಕಷ್ಟದಾಗ ಅದ ನೋಡಂತ. ಕೆಲವೊಬ್ಬರಿಗೆ ಅಂತೀವಿ ಯಾರು ಕಷ್ಟದಾಗ ಇಲ್ಲವೇ ಇಲ್ಲ, ಆತ್ಮ ಪರಮಾನಂದ ಸ್ವರೂಪ ಅದ, ಎಲ್ಲರೂ ಆನಂದ ಸ್ವರೂಪನೇ ಅದರ. ಅಲ್ಲಿ ಬಡತನ ಯಾರಿಗದ ಅಂದ್ರೆ ಅವ್ರ ದೇಹಕ್ಕದ. ಆ ದೇಹದ ಬಡತನ ನೋಡಿಕೆ ಆತ್ಮಕ್ಕೆ ನಾವು ಬಡವ ಅಂತಂದ್ರೆ ಬರಂಗಿಲ್ಲ ಹಂಗ. ಅದಕ್ಕೆ ಈ ಒಂದು ಭೋಕ್ತ, ಅಹಂ ಭೋಕ್ತ ಅನ್ನೋದು ಜೀವಭಾವ. ನಾನು ಭೋಗಿ ಅಲ್ಲ, ನನಗೆ ಸುಖನೂ ಇಲ್ಲ ದುಃಖನೂ ಇಲ್ಲ, ನಾನು ಆತ್ಮ ಅಂತಂದ್ರೆ ಅದು ಪಾರಮಾರ್ಥಿಕ ಸತ್ಯ. ಮತ್ತೆ ಸತ್ತು ಹೋಗವ, ಹುಟ್ಟಿ ಬರವ, ಹೋಗೋದು ಬರೋದು, ಗಮನ ಗಮನ. ಅದು ಯಾರಿಗೆ? ಶರೀರ ಓದ್ತದ, ಶರೀರ ಬರ್ತದ. ಆದ್ರೆ ಇದು ಹೋಗೋದು ಅಲ್ಲ, ಬರೋದು ಅಲ್ಲ. ಆತ್ಮ ಯಾವಾಗ್ಲೂ ಇರೋದು, ಯಾವಾಗ್ಲೂ ಇದ್ದವನು ನಾನು ಅಂತ ತಿಳ್ಕೊಂಡ್ರೆ ಪಾರಮಾರ್ಥಿಕ ಆತ್ಮದ ಸ್ವರೂಪ. ಮತ್ತೆ ನಾ ಓದ್ತೀನಿ, ಸತ್ತು ಓದ್ತೀನಿ, ಮತ್ತೆ ಹುಟ್ಟಿ ಬರ್ತೀನಿ ಅಂತಂದ್ರೆ ಅದು ದೇಹ ಭಾವ, ಜೀವಭಾವ. ಈ ರೀತಿ ಬೇರ್ಪಡಿಸಿ ತಿಳಿದುಕೊಂಡು ಈ ಜೀವ ನಾನು ಅಂತ ತಿಳ್ಕೊಂಡು, ದೇಹನೇ ನಾನು ಅಂತ ತಿಳ್ಕೊಂಡು, ಹುಟ್ಟು ಸಾವುಗಳು ನನಗದವ ಅಂತ ತಿಳ್ಕೊಂಡು, ಪಾಪ ಪುಣ್ಯ ನಾನೇ ಮಾಡೀನಿ ಅಂತ ತಿಳ್ಕೊಂಡು, ಮತ್ತೇನ್ ಮಾಡ್ತೀನಿ? ಸುಖ ದುಃಖ ನನಗೆ ಅನುಭವ ಆಗ್ಲಿಕ್ಕತ್ತದ ಅಂತ ತಿಳ್ಕೊಂಡು, ಆತ್ಮಕ್ಕೆ ಸುಖನೂ ಇಲ್ಲ ದುಃಖನೂ ಇಲ್ಲ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಹೋಗೋದು ಇಲ್ಲ ಬರೋದು ಇಲ್ಲ. ಅಂಥದ್ದು ನಾವು ದೇಹದ ಈ ಪ್ರಕ್ರಿಯೆಗಳನ್ನ ಆತ್ಮದ ಮೇಲೆ ಆರೋಪಿಸಿಕೊಂಡು ಆತ್ಮಕ್ಕೆ ನಾವು ಏನ್ ಮಾಡ್ಲಕತ್ತೀವಿ? ಆರೋಪ ಹೊರಿಸ್ಲಕತ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗ್ಯದ ಅಂದ್ರ ನಮ್ಮ ಜೀವನ ದುಃಖಮಯ ಆಗ್ಯದ. ದುಃಖದ ಪರಂಪರೆನೇ ಬಂದು ನಮ್ಮ ಕೊಳ್ಳಿಗೆ ಬಿದ್ದ್ಬಿಟ್ಟವು. ಅದರಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಾರ್ದಂಗ ಆಗಿಬಿಟ್ಟದ. ಮತ್ತ ತಾನು ಜೀವ ಅನ್ನುವುದಲ್ಲದೆ ಇತರ ಜೀವರುಗಳ ಬಗ್ಗೆನೂ ಇವನಿಗೇನದ ಭಾವನೆ ಅಂತಂದ್ರ ನನ್ನಂಗೆ ಇನ್ನೊಂದು ಜೀವ ಅಂತ ಭಾವಿಸೋದನ್ನು ಇವನಿಗಿಲ್ಲ. ಈ ಜೀವ ಹೆಂಗದನ ತನ್ನ ಪಾಡಿಗೆ ತಾನು ಆರಾಮ್ ಇರ್ಬೇಕಂತ. ಇನ್ನೊಂದು ಜೀವಕ್ಕೆ ಏನಾರ ಆದ್ರ ನನಗ ಸಂಬಂಧ ಇಲ್ಲ ನಂಗಿರ್ತಾನ. ಜೀವರುಗಳಲ್ಲಿ ಭೇದ, ಇನ್ನೊಬ್ಬರು ನನ್ನಂಗೆ ಅಂತನ್ನಂಗೆ ಇಲ್ಲ. ತಾಯಿ 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 ಬಾಳ ತಾಯಿ ಸಂರಕ್ಷಣೆ ಮಾಡ್ತಾಳ. ಮೂರು ಲೋಕದಲ್ಲಿ ತಾಯಿನ ಹೊಗಳದವರು ಯಾರು ಇಲ್ಲ. ಅಂಥದ್ದು ತಾಯಿಗೆಲ್ಲರೂ ಹೊಗಳಾರ.
ಆದ್ರೆ ತಾಯಿ ಪ್ರೀತಿ ಎಲ್ಲಿ ತನಕ ಇರ್ತದ ಅನ್ನೋದಕ್ಕೆ ಒಂದು ಕಡೆ ಪ್ರಯೋಗ ಮಾಡಿ ತೋರಿಸ್ತಾರ. ಏನ್ ತೋರಿಸ್ತಾರ? ಒಂದು ಕೋತಿ ಮರಿ ಹಡದಿತ್ತು. ಮರಿ ಆ ಕೋತಿ ಹೊಟ್ಟಿಗೆ ಹಿಡ್ಕೊಂಡೇ ಓಡಾಡ್ತಿತ್ತು. ಅದು ನೋಡಿದ್ರೆ ಏನ್ ಭಾರಿ ಪ್ರೀತಿ ಆದ ಅನ್ನಂಗ. ಆ ಕೋತಿನ ಏನ್ ಮಾಡಿಬಿಟ್ರು, ಒಂದು ಡ್ರಮ್ನಾಗ ಹಾಕಿದ್ರು. ಡ್ರಮ್ನಾಗ ಹಾಕಿದ ಮೇಲೆ ಏನಾಯ್ತು, ನೀರ್ ಹಾಕ್ಲಕತ್ತಾರ. ಡ್ರಮ್ನಾಗ ನೀರ್ ಹಾಕ್ಲಕತ್ತಿದ ಕೂಡ್ಲೆ ಕಾಲಿನ ತನಕ, ಎದಿ ತನಕ, ಬಾಯಿ ತನಕ ಬರತನೂ ಅದು ತಡ್ಕೋತು. ಕೂಸ ಎಲ್ಲಿ ತನ್ನ ಹೊಟ್ಟಿಗೆ ಹಿಡ್ಕೊಂಡಂತ ಕೂಸನ್ನ ತಗೊಂಡು ಬುಜ್ಜದ ಮೇಲೆ ಇಟ್ಕೋತು, ತಲೆ ಮೇಲೆ ಇಟ್ಕೋತು, ಏನೆಲ್ಲ ಮಾಡ್ತ. ಇನ್ನೇನು ತನ್ನ ಮೂಗಿನ ಮಟ್ಟ ದಾಟಿ ನೀರು ಏರ್ಲಕತ್ತು ಅಂತಂದ್ಮೇಲೆ ಇನ್ನು ನಾನು ಸಾಯ್ತೀನಿ. ಅದಕ್ಕೆ ಅದೇನ್ ತಲೆ ಓಡಿಸ್ತಂತಂದ್ರ ಆ ತಲೆ ಮೇಲಿನ ತನ್ನ ಕೂಸನ್ನ ತನ್ನ ಕಾಲ ಕೆಳಗೆ ಹಾಕಿ ಮ್ಯಾಲ ನಿಂತತ್ತು. ಇದರ ಏನಿದು, ಎದಕ್ಕಿದು ದೃಷ್ಟಾಂತ ಕೊಡ್ತಾರ ಅಂದ್ರೆ ಜೀವಭಾವ. ತಾನು ಬದುಕಿದ್ರೆ ಸಾಕು, ಇನ್ನೊಬ್ಬರಿಗೆ ಏನ್ಯಾಕ್ ಆಗಲ್ಲಕ ಅನ್ನೋಂಥದ್ದು ಏನದ, ಇದು ಜೀವಭಾವ. ತಾನು ತನ್ನ ಮಾನ ಪ್ರಾಣಗಳನ್ನ ಲೆಕ್ಕಿಸದೆ ಇತರ ಜೀವರುಗಳನ್ನ ರಕ್ಷಣೆ ಮಾಡಿದರೆ ಅದು ಪಾರಮಾರ್ಥಿಕ ಭಾವ. ಇದನ್ನ ನಾವು ಅದನ್ನೇ ಈ ಪ್ಯಾರಾದೊಳಗೆ ಹೇಳ್ತಾರೆ. ವ್ಯವಹಾರದಲ್ಲಿ ಜೀವರ ಭೇದ ಹೀಗೆ ಇದ್ದೇ ಇದೆ. ಇನ್ನೊಬ್ಬನನ್ನು ತಾನು ಎಂದು ಯಾರೂ ತಿಳಿಯುವುದಿಲ್ಲ. ಬೇರೆಯವರನ್ನ ನಾನೇ ಅಂತ, ನನ್ನ ಸ್ವರೂಪನೇ, ನನ್ನಂತೆ ನಾನೇ ಅವರು, ಅವರೇ ನಾನು ಅಂತೇಳಿ ಯಾರೂ ತಿಳಿಯುವುದಿಲ್ಲ. ಅವರೂ ಹಾಗೆ ತಿಳಿಯುವುದಿಲ್ಲ. ನಮ್ಮನ್ನ ತಾವೇ ಅಂತ ಅವರು ತಿಳಿಯಂಗಿಲ್ಲ, ಅವರನ್ನ ನಾವೇ ಅಂತ ನಾವು ತಿಳಿಯುವುದಿಲ್ಲ. ಈ ರೀತಿ ಒಬ್ಬರಿಗೊಬ್ಬರು ಅವರೇ ಬೇರೆ ನಾವೇ ಬೇರೆ ಅಂತ ಅನ್ನುವುದಕ್ಕ ಏನಂದ್ರು, ಇದಕ್ಕೆ ವ್ಯವಹಾರ ಅಂತ. ವ್ಯವಹಾರಂ ಏನದು ಕೊಟೇಶನ್, ವ್ಯವಹಾರಂ ದ್ರೋಹ ಚಿಂತನಂ. ಕೇಳಿರ ಇಲ್ಲ? ವ್ಯವಹಾರಂ ದ್ರೋಹ ಚಿಂತನಂ. ದ್ರೋಹ ಚಿಂತನ ಅಂತಂದ್ರೆ ಭೇದ ಭಾವ, ನಾನೇ ಬೇರೆ ನೀವೇ ಬೇರೆ, ಇದಕ್ಕೆ ವ್ಯವಹಾರ ಅಂತಾರ. ನನ್ನನ್ನ ನೀವೇ ಅಂತ ನೀವು ಭಾವಿಸ್ಲಿಲ್ಲ, ನಿಮ್ಮನ್ನ ನಾನೇ ಅಂತ ನಾನು ಭಾವಿಸ್ಲಿಲ್ಲ. ಅದಕ್ಕೇನಾಯ್ತು, ಇಲ್ಲಿ ವ್ಯವಹಾರ ಚಾಲು ಆಯ್ತು. ಯಾವುದೇ ಕಿರಾಣಿ ಅಂಗಡಿ ಎಲ್ಲರೇ ಹೋದ್ರಿ ಅಂತಂದ್ರ, ಕಾಯಿಪಲ್ಯ ಅಂಗಡಿ ಎಲ್ಲರೇ ಹೋದ್ರಿ ಅಂದ್ರ ಸ್ಟಾರ್ಟಿಂಗ್ ಏನ್ ಮಾಡ್ತೀರಿ, ಒಂದು 3-4 ಸಾರಿ ತಿರುಗಾಡ್ಕೊಂಡು ಹೋಗಿ ಬಂದಾಗ ಲೀಸ್ಟ್ ಕೊಡ್ತೀರಿ, ರೊಕ್ಕ ರೇಟ್ ಬರೀತಾನ, ಮಾಲ್ ತರ್ತೀರಿ, ಮನಿಗೆ ಬಂದ್ಮೇಲೆ ಚೆಕ್ ಮಾಡ್ತೀರಿ. ಆಮೇಲೆ ಅವ ಹಾಕಿದ ರೇಟ್ಗಳ ಬಗ್ಗೆನೂ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ವೆರಿಫೈ ಮಾಡಿ ನೋಡ್ತೀರಿ. ಕ್ವಾಲಿಟಿ ಮತ್ತ ರೇಟ್, ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಲು, ಒಂದು ಸರಿಯಾದ ರೇಟು, ಕನ್ಸೆಷನ್ ಮೇಲೆ ಕೊಟ್ಟನು ಅಂತಂದ್ರೆ ನಿಮ್ಗೇನಾಗ್ಬಿಡ್ತದ, ಅವನ ಮೇಲೆ ವಿಶ್ವಾಸ ಕುಂತು ಬಿಡ್ತದ. ವಿಶ್ವಾಸ ಕುಂತ ಮೇಲೆ ನೀವು ಏನು ಮುಂದೆ ವಿಚಾರ ಮಾಡ್ಲಕ್ ಹೋಗಂಗೆ ಇಲ್ಲ. ಮಾಲ್ ಅವ ಹಂಗೆ ಕೊಡ್ತಿರ್ತಾನ, ಮನಿಗೆ ತಂದು ಹಾಕ್ತಿರ್ತೀರಿ. ಅವೇನು ಎಣಸಂಗೂ ಇಲ್ಲ, ಆ ಮಾಲ್ ಎಂಥದ್ದು ಕೊಟ್ಟನ್ನ ನೋಡಂಗೂ ಇಲ್ಲ. ಅವ ಎಷ್ಟು ಹೇಳ್ತಾನ ಅಷ್ಟು ಕೊಟ್ಟು ಬರ್ತಿರ್ತೀರಿ. ಅಲ್ಲಿ ಏನಾಯ್ತು, ವ್ಯವಹಾರ ಹೋಗಿ ಏಕೋಭಾವ ಬಂತು. ವ್ಯವಹಾರ ಹೊತ್ತದಿಲ್ಲ, ಸೈಡಿಗೆ ಚೆಕ್ ಮಾಡೋದು, ಎಂಥದ್ದು ಕೊಟ್ಟನಂತ ನೋಡೋದು. ಆಮೇಲೆ ಅವನ ಬಳಿ ರೊಕ್ಕ ಇಲ್ಲ ಅಂತಂದ್ರು ನಾವು ಏನು ರೊಕ್ಕ ಇಲ್ಲ ಅಂದ್ರೆ ಹೋಲ್ ಬಿಡ್ರಿ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ರಿ, ಎಲ್ಲಿಗೆ ಹೋಗ್ತದ ಅಂತ ಹೇಳಕ್ಕೆ ಅವ ರೊಕ್ಕನೇ ಕೇಳಾರ್ದಂಗ ಆಗೋದು. ಆತ್ಮೀಯತೆ ಬಂತ ಇಲ್ಲ ಅಲ್ಲಿ? ಯಾವಾಗ ಈ ಆತ್ಮೀಯತೆ ಬಂತು ಅಂದ್ರೆ ಅಲ್ಲಿ ವ್ಯವಹಾರ ಸೈಡಿಗೆ ಹೋಗ್ತದೆ. ನಾನೇ ಬೇರೆ ನೀನೇ ಬೇರೆ ಅಂತೇಳಿ ಒಬ್ಬರನ್ನು ಒಬ್ಬರು ಸಂಶಯ ದೃಷ್ಟಿಯಲ್ಲಿಂತ ಎಲ್ಲಿ ತನ ನೋಡ್ತಿರ್ತಾರೆ ಅಲ್ಲಿ ತನ ವ್ಯವಹಾರ ಇರ್ತದೆ. ಹೀಗಾಗಿ ಇದು ವ್ಯವಹಾರ. ಆದರೆ ಈ ಎಲ್ಲರಲ್ಲಿಯೂ ಎಷ್ಟು ಪ್ರಾಣಿಗಳಿದ್ದಾರೆ, ಎಷ್ಟು ಜೀವಿಗಳಿದ್ದಾರೆ, ಅವರೆಲ್ಲರಲ್ಲಿಯೂ ಒಂದೇ ಸಮನಾಗಿ ಇದ್ದಂತ ಒಂದು ವಸ್ತು. ಎಷ್ಟು ಪ್ರಾಣಿಗಳದಾವ, 84 ಲಕ್ಷ ಜೀವರಾಶಿಗಳಲ್ಲಿ 4 ಕಾಲಿನ
ಎಷ್ಟೋ ಪ್ರಾಣಿಗಳದಾವ, 2 ಕಾಲಿನ ಎಷ್ಟೋ ಜೀವಿಗಳದಾವ. ಅವು ಎಲ್ಲ ಎಷ್ಟರೇ ಇರಲಿ ಏನೇ ಇರಲಿ ಎಲ್ಲದ್ರ ಒಳಗೂ 84 ಲಕ್ಷ ಜೀವರಾಶಿಗಳ ಒಳಗಿರೋದು ಒಂದೇ ಒಂದು ವಸ್ತು. ಆ ವಸ್ತು ಅವನು ತಿಳಿಯದಿರಲಿ ತಿಳಿಯದೇ ಇರಲಿ, ಆ ವಸ್ತುವಿನ ಬಗ್ಗೆ ಅವನಿಗೆ ತಿಳುವಳಿಕೆ ಇದ್ದರೂ ಇರಬಹುದು, ತಿಳುವಳಿಕೆ ಇಲ್ಲದಿದ್ದರೂ ಇರಬಹುದು, ಏನು ತೊಂದರೆ ಇಲ್ಲ. ಅದಕ್ಕೆ ಅದು ಇದ್ದೇ ಇದೆ. ಈಗ ನಮಗ ಆತ್ಮಜ್ಞಾನ ಆದ ಅಂತ ಅಂದ್ರೆ ಅಷ್ಟೇ ನಮ್ಮೊಳಗೆ ಆತ್ಮ ಅದ. ಏನು ಆತ್ಮಜ್ಞಾನ ಇಲ್ಲದವನ ಬಲ್ಲಿನೂ ಆತ್ಮ ಆದ ಇಲ್ಲ? ಹೆಂಗ? ಆತ್ಮ ಜ್ಞಾನ ಇದ್ದವ್ರ ಬಲ್ಲಿ ಅಷ್ಟೇ ಆತ್ಮ ಅದ, ಆತ್ಮಜ್ಞಾನ ಇರ್ಲಾರ್ದವ್ರ ಬಲ್ಲಿ ಆತ್ಮ ಇಲ್ಲೇನು? ಯಾರು ಲೈನ್ದಾಗ ಅದಿರಾ ಇಲ್ಲ? ನಾ ಕೇಳಿದ ಪ್ರಶ್ನೆ ಏನು ಅಷ್ಟು ಮಾತಾಡ್ರಿ. ಎಲ್ಲ ಕಡೆ ಯಾವ್ದತ್ ಹೇಳಕತ್ತೀನಿ. ನಾ ಯಾವ ಭಾಷೆ ಒಳಗೆ ಪ್ರಶ್ನೆ ಕೇಳ್ತೀನಿ ಅದೇ ಭಾಷೆ ಒಳಗೆ ಉತ್ತರ ಕೊಡ್ಬೇಕು. ಆತ್ಮಜ್ಞಾನ ಇದ್ದವ, ಆತ್ಮಜ್ಞಾನ ಇಲ್ಲದವ ಇಬ್ಬರದಾರ. ಆತ್ಮಜ್ಞಾನ ಇಲ್ಲದವನ ಬಲ್ಲಿ ಆತ್ಮ ಇಲ್ಲ, ಆತ್ಮಜ್ಞಾನ ಇದ್ದವನ ಬಲ್ಲಿ ಆತ್ಮ ಇರ್ತದ. ಹಿಂಗೇನಾರ ಆದೇನಂತ ಕೇಳಕತ್ತಾರ ಅವ್ರು. ಹೆಂಗಿಲ್ಲ? ಆತ್ಮಜ್ಞಾನ ಇದ್ದೊಂದ್ ಕಡೆ ಅರ್ಥ ಇರ್ತತಿ, ಆತ್ಮ ಇದ್ದೊಂದ್ ಕಡೆ ಇಲ್ಲ ಅಂತ ಹಂಗೇನಿಲ್ಲ. ಮತ್ತೆ ಹೆಂಗದ ಅದು? ಆತ್ಮಜ್ಞಾನ ಇದ್ದೊಂದ್ ಕಡೆನೂ ಐತಿ, ಇದ್ದೊಂದ್ ಕಡೆನೂ ಐತಿ. ಇದು ಈ ಭಾಷೆ ಬರುವಾಗ ಆತ್ಮಜ್ಞಾನ ಇದ್ದವನ ಬಲ್ಲಿನೂ ಆತ್ಮ ಅದ, ಆತ್ಮಜ್ಞಾನ ಇಲ್ಲದವನ ಬಲ್ಲಿನೂ ಆತ್ಮ ಅದ. ಆ ಆತ್ಮದ ಬಗ್ಗೆ ಅವನು ತಿಳಿದಿರಬಹುದು, ತಿಳಿಯದೇ ಇರಬಹುದು. ಅದು ಹೆಂಗಪ್ಪ ಅಂತಂದ್ರೆ, ಕುರುಡರಿಗೆ ಬೆಳಕಾಗಲಿ ಸೂರ್ಯನಾಗಲಿ ಕಾಣಿಸುವುದಿಲ್ಲ. ಕಣ್ಣು ಇದ್ದವರಿಗೆ ಕಂಡೇ ಕಾಣುತ್ತಾನೆ. ಕಣ್ಣಿದ್ದವರಿಗೂ ಕೂಡ ಕಣ್ಣು ಮುಚ್ಚಿದರೆ ಕಾಣಿಸುವುದಿಲ್ಲ, ಕಣ್ಣು ತೆರೆದರೆ ಕಾಣಿಸುತ್ತಾನೆ. ಕಣ್ಣು ತೆರೆದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಕಣ್ಣು ಕಾಣಿಸಿದರೂ ಅಷ್ಟೇ, ಕಣ್ಣು ಕಾಣಿಸದಿದ್ದರೂ ಅಷ್ಟೇ. ಸೂರ್ಯ ಅಲ್ಲಿ ಇದ್ದೇ ಇದ್ದಾನೆ. ಕರೆಕ್ಟ್ ಅದ ದೃಷ್ಟಾಂತ? ಕಣ್ಣು ಕಾಣೋದು, ಕಣ್ಣು ಕಾಣಿಸ್ಲಾರ್ದಂಗಿರೋದು ಯಾವುದು? ಅರಿವು, ಆತ್ಮಜ್ಞಾನ. ಅದಿರ್ಬೋದು, ಇಲ್ಲದೆ ಇರಬಹುದು. ಆದರೆ ಅಲ್ಲಿ ಆತ್ಮ ಹೆಂಗದ ಹಾಗೆ ಇಲ್ಲಿ ಕಣ್ಣು ಕಾಣಿಸ್ಲಿ ಕಾಣಿಸದೇ ಇರಲಿ, ಸೂರ್ಯ ಇದ್ದೇ ಇದ್ದಾನೆ. ದೃಷ್ಟಾಂತ ಕರೆಕ್ಟ್ ಅದ? ಮ್ಯಾಚ್ ಆಯ್ತಾ? ಅದಕ್ಕೆ ಸರಿಯಾದ ದೃಷ್ಟಾಂತ ಕೊಟ್ಟಾರ ಇಲ್ಲ? ಕರೆಕ್ಟ್. ಮತ್ತೆ ನೀನು ನೋಡಿದರೇನು ನೋಡದಿದ್ದರೆ ಏನು, ಅವನು ಇದ್ದೇ ಇದ್ದಾನೆ. ನೀ ನೋಡಿದ್ರು ಆಟೆ ಬಿಟ್ರು ಆಟೆ, ಅವನು ಇದ್ದೇ ಅದನ. ಈಗ ಮಧ್ಯಾಹ್ನದಾಗ ಓದ್ತಿರ್ತೀರಿ, ಮುಂದೆ ನೋಡಿ ಯಾರೋ ಒಬ್ಬರು ಸೂರ್ಯನ ಕಡೆ ಲಕ್ಷ್ಯ ಕೊಟ್ಟು ಸೂರ್ಯನ್ ನೋಡಿದ್ರು ಅಷ್ಟೇ ಬಿಸಿಲ, ಸೂರ್ಯನ ಕಡೆ ಲಕ್ಷ್ಯ ಕೊಡ್ಲಾರ್ದೆ ತಲೆ ಕೆಳಗೆ ಹಾಕೊಂಡು ಹೋದ್ರೂ ಅಷ್ಟೇ ಬಿಸಿಲು. ಅದು ಇದ್ದೇ ಅದ, ಅದಕ್ಕೇನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲವೇ ಇಲ್ಲ. ಹೀಗಾಗಿ ಅದನ್ನು ತಿಳಿಯುವವರ, ನೋಡುವವರ ಬುದ್ಧಿಗೆ, ಇಂದ್ರಿಯಗಳಿಗೆ ಅನುಗುಣವಾಗಿ ವಿವಿಧವಾಗಿ ತೋರುತ್ತದೆ. ಅವರ ಬುದ್ಧಿ, ಅವರ ಇಂದ್ರಿಯಗಳಿಗೆ ಅನುಗುಣವಾಗಿ ಅದು ತೋರ್ತದೆ. ಯಾರು ಅದನ್ನ ನೋಡ್ಬೇಕಂತೇಳಿ ತತ್ ಪದಾರ್ಥದ ಸಂಶೋಧನೆ, ತ್ವಮ್ ಪದಾರ್ಥದ ಸಂಶೋಧನೆ ಮಾಡ್ತಾರೆ, ಅವರಿಗೆ ತೋರ್ತದೆ. ಯಾರು ಅದಕ್ಕೆ ಅಲಕ್ಷ್ಯ ಮಾಡ್ತಾರ ಅವರಿಗೆ ಅದು ತೋರಂಗಿಲ್ಲ. ಮತ್ತು ಅವ್ರು ಹೆಂಗೆ ಪ್ರಯತ್ನ ಮಾಡ್ತಾರ ಅಷ್ಟೇ ತೋರ್ತದದು. ಅದೇನು ಹೆಚ್ಚಿಲ್ಲ ಕಡಿಮಿಲ್ಲ. ಹೀಗಾಗಿ ಅವರವರ ಬುದ್ಧಿಗೆ,
ಅವರವರ ಇಂದ್ರಿಯಗಳಿಗೆ ಅನುಗುಣವಾಗಿ ಅದು ತೋರುತ್ತದೆ. ತಿಮಿರ ಎಂಬ ಹೆಸರಿನ ಒಂದು ರೋಗ ಕಣ್ಣಿಗೆ ಬರುತ್ತದೆ. ಇರುಳುಗಣ್ಣತ್ತೇಳ ಕತ್ತಲಾಗ್ತದಲ್ಲ, ಅಂಥದ್ದೊಂದು ರೋಗ ಬರ್ತದೆ. ಆ ರೋಗದ ಒಂದು ಚೇಷ್ಟೆ ಎಂದರೆ ಏನ್ ಮಾಡ್ತದ, ವಸ್ತು ಒಂದೇ ಇದ್ದರೂ ಎರಡು ಇದ್ದಂತೆ. ಆ ತಿಮಿರ ರೋಗ ಬಂತು ಅಂತಂದ್ರ ಇರುಳುಗಣ್ಣಿನಲ್ಲಿ ಎರಡೆರಡು ಕಾಣ್ತಾವಂತ, ಒಂದೇ ಇದ್ರೆ ಎರಡು ಕಾಣಿಸ್ತಿರ್ತಾವ, ಅದ ಎರಡು ಇದ್ದಂಗೆ ಕಾಣಿಸ್ತಾವ. ಒಬ್ಬ ಮನುಷ್ಯ ಬರುತ್ತಿದ್ದರೆ ಜೋಡಿಯಾಗಿ ಇಬ್ಬರು ಬರುವಂತೆ ಕಾಣಿಸುತ್ತದೆ. ಒಂದೇ ಉಡುಗೆ, ಒಂದೇ ರೂಪ, ಇಬ್ಬರು ಒಂದೇ ತರಹ. ಏನು ಚಮತ್ಕಾರ, ಎರಡೆರಡು ಕಾಣಿಸ್ತದ. ಯಾರ ಕಣ್ಣು ಆಪರೇಷನ್ ಮಾಡ್ಕೊಂಡವ್ರು ಇದ್ರಾಗ? ಯಾರಿಲ್ಲ. ಕಣ್ಣು ಆಪರೇಷನ್ ಮಾಡಿದ ಮೇಲೆ ಡಾಕ್ಟರ್ ನೆಕ್ಸ್ಟ್ ಬಂದ ಕೂಡ್ಲೇನೆ ಫಸ್ಟ್ ಅವ ಏನ್ ಮಾಡ್ತಾನ, ಒಂದು ಬೆರಳು ತೋರಿಸ್ತಾನ. ಇದು ಏನಂತ ಕೇಳ್ತಾನ ಅವ ಕಣ್ಣು ಆಪರೇಷನ್ ಮಾಡ್ಕೊಂಡವನಿಗೆ. ನಿಮ್ ಬೆರಳದ ರೀ, ಎಷ್ಟು ಕಾಣಿಸ್ಬೇಕತ್ತದ ಕೇಳ್ತಾನ. ಒಂದೇ ಅಂತ ಹೇಳಿದ್ರಿ ಅಂದ್ರ ಗೆದ್ದೆ ಅಂತ ನಾವು ಖುಷಿ ಆಗ್ತದ. ಅವ ಎರಡು ಬೆರಳದವ ಅಂತಂದ್ರ ಅವನ ಆಪರೇಷನ್ ಫೇಲ್ ಆಗಿರ್ತದ. ಹಂಗ ಆ ರೋಗ ಈ ರೀತಿ ಮಾಡ್ತಿರ್ತದ. ಒಬ್ಬನೇ ಇದ್ದಾನೆ, ಸ್ವಚ್ಛ ಕಣ್ಣಿನವನಿಗೆ ಒಬ್ಬನೇ. ಆ ತಿಮಿರ ರೋಗ ದೋಷ ಇದ್ದವನ ಕಣ್ಣಿಗೆ ಮಾತ್ರ ಇಬ್ಬರು ಕಾಣುತ್ತಾರೆ. ದ್ವಿಚಂದ್ರ ನ್ಯಾಯ ಅಂತಾರೆ. ದ್ವಿಚಂದ್ರ ನ್ಯಾಯ. ಇಡೀ ಜಗತ್ತೇ ದ್ವಂದ್ವ, ಇಡೀ ಜಗತ್ತೇ ದ್ವಂದ್ವದಾಗದ. ಏನು ನೋಡ್ತೀರಿ? ಯಾರನ್ನರೇ ನೋಡ್ಲಕ್ ಹೋಗ್ಬೇಡ್ರಿ, ಏನನ್ನರೇ ನೋಡ್ಲಕ್ ಹೋಗ್ಬೇಡ್ರಿ. ಏನ್ ನೋಡ್ಬೇಕು? ನಿಮ್ ಗಂಡನ್ನ, ನಿಮ್ ಹೆಂಡತಿಯನ್ನ ನೋಡೋದ್ ಕಲಿಬೇಕು ಮೊದಲು. ಅವ್ರಿಗೆ ಮದುವೆ ಮಾಡ್ಕೊಂಡ ಮೇಲೆ ಅವತ್ತರೆ ನೋಡ್ಯಾರ ಇಲ್ಲ, ಮುಂದೆ ಎಂದೂ ಒಬ್ರಿಗೊಬ್ರು ಗಂಡ ಹೆಂಡತಿ ನೋಡಂಗೆ ಇಲ್ಲ. ಬರೀ ಹೊರಗರಿಗೆ ತಿರುಗ್ತಿರ್ತಾರ, ಒಬ್ರಿಗೊಬ್ರು ನೋಡೇ ಇಲ್ಲ. ಈಗ ನೋಡಿದ ಮೇಲೆ ಅಲ್ಲಿ ಏನದ, ಕಣ್ಣು ಸ್ವಚ್ಛ ಇದ್ದವನಿಗೆ ಏನ್ ಕಾಣ್ಬೇಕಲ್ಲಿ? ಯಾರು ಆಧ್ಯಾತ್ಮಿಕ ದೃಷ್ಟಿ ಇರ್ತದ, ಯಾರ್ದ ಕಣ್ಣು ಸ್ವಚ್ಛ ಅದ, ಅವ್ರಿಗೆ ಏನ್ ಕಾಣ್ಬೇಕಲ್ಲಿ? ಗಂಡನ ಜಾಗದಾಗ, ಹೆಂಡತಿ ಜಾಗದಾಗ ಹೊರಗಿಂದ ಏನಾರ ನೋಡಕ್ ಆತ್ಮನೇ ಕಾಣಬೇಕು. ಯಾರ ಕಣ್ಣು ಸ್ವಚ್ಛದ ಅಲ್ಲಿ ಬ್ರಹ್ಮನೇ ಕಾಣಬೇಕು. ಶುದ್ಧ ಸ್ವರೂಪದಲ್ಲಿ ಇದು ಆತ್ಮ, ಇದು ಬ್ರಹ್ಮ, ನಾನು ಕೂಡ ಬ್ರಹ್ಮನೇ. ಬ್ರಹ್ಮ ಯಾರಿಗೆ ಕಾಣ್ತದದು? ಗಂಡ ಅಥವಾ ಹೆಂಡತಿ ಬ್ರಹ್ಮ ಅಂತ ಯಾರ ಕಣ್ಣಿಗೆ ಕಾಣ್ತದ, ಯಾರು ತಾನು ಬ್ರಹ್ಮ ಸ್ವರೂಪ ಆಗಿರ್ತಾರ ಅವರಿಗೆ ಮಾತ್ರ ಅದು ಬ್ರಹ್ಮನಾಗಿ ಕಾಣ್ತದ. ದೃಶ್ಯ ಬ್ರಹ್ಮವಾಗಿ ಕಾಣಬೇಕಾದರೆ ದೃಷ್ಟನೂ ಬ್ರಹ್ಮವಾಗಿರಬೇಕಾಗಿರ್ತದ. ಯಥಾ ದೃಷ್ಟ ತಥಾ ದೃಶ್ಯ. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ಅರಿಯಬೇಕಾದರೆ ನಾವು ದೇವರೇ ಆಗಬೇಕು. ಜೀವರುಗಳಾಗಿ ದೇವರನ್ನ ಅರಿತೀನಿ ಅಂದ್ರೆ ಎಂದು ಸಾಧ್ಯ ಇಲ್ಲ. ದೇವರಂಗಾಗಬೇಕನ್ನೋದಕ್ಕೆ ಶುದ್ಧ 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 ಮನಸ್ಸು ಶುದ್ಧ ಆಗ್ಲಿ, ಮನಸ್ಸು ಹಗರಾಗ್ಲಿ ಅಂಥೇಳಿ ನಾವು ಕರ್ಮ, ಉಪಾಸನೆ, ಜ್ಞಾನ ಸಾಧನೆಗಳನ್ನು ಮಾಡ್ತಿರ್ತೀವಿ. ಅದಕ್ಕ ಏನ್ ಕಾಣಬೇಕು? ಕಣ್ಣು ಸ್ವಚ್ಛ ಇದ್ದದ್ದಕ್ಕ ಒಂದು ಏನ್ ಕಾಣಬೇಕು? ಆತ್ಮ ಕಾಣಬೇಕು. ತಾನು ಆತ್ಮನಾಗಿ ಆತ್ಮವನ್ನೇ ನೋಡುವುದರೆ ಮುಗಿದೋಯ್ತು, ಸಾಧನೆ ಇಲ್ಲಿಗೆ ಮುಗಿದು ಹೋಗ್ಬಿಡ್ತು. ಈಗ ಆತ್ಮನನ್ನು ಬಿಟ್ಟು ಮತ್ತಿನ್ನೇನರೇ ನೋಡಿದರೆ ನಾಮ ರೂಪ ಕ್ರಿಯೆ. ಗಂಡನ ನಾಮ ರೂಪ ಕ್ರಿಯೆ, ಹೆಂಡತಿಯ ನಾಮ ರೂಪ ಕ್ರಿಯೆಗಳನ್ನು ನೋಡಿದ್ರೆ ಹೆಂಡತಿ ಪ್ಲಸ್ ಬ್ರಹ್ಮ ಎರಡೆರಡು ಕಾಣ್ತಾವಿಲ್ಲ. ಬ್ರಹ್ಮನೋ ಹೆಂಡತಿನೋ, ಬ್ರಹ್ಮನೋ ಗಂಡನೋ, ಹೆಂಗ? ಈಗ ಒಂದು ನೆಕ್ಲೆಸ್ ಇಟ್ಟಿರಪ್ಪ, ನೆಕ್ಲೆಸ್ ಇಟ್ಟ ಮೇಲೆ ಅದಕ್ಕೆ ನೀವೇನಂತೀರಿ? ಇದು ನೆಕ್ಲೆಸ್ಸು ಅಂತೀರಿ. ಇನ್ನೊಬ್ಬ ಬರ್ತಾನೆ ಇದು ಬಂಗಾರ ಅಂತಾನ.
ಬಂಗಾರ ಸತ್ಯನೋ ನೆಕ್ಲೆಸ್ ಸತ್ಯನೋ? ಬಂಗಾರ ಸತ್ಯ. ಎರಡು ಸತ್ಯ, ಒಂದು ವ್ಯಾವಹಾರಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ. ಬಂಗಾರ ಅನ್ನೋದು ಪಾರಮಾರ್ಥಿಕ ಸತ್ಯ. ಯಾಕೆ ನೆಕ್ಲೆಸ್ ಸುಳ್ಳೇನು? ನೆಕ್ಲೆಸ್ ಅದ ಅಲ್ಲಲ್ಲಿ. ಗಂಡ ಸುಳ್ಳೇನು? ಹೆಂಡತಿ ಸುಳ್ಳೇನು? ಅದ ವ್ಯಾವಹಾರಿಕ ಸತ್ಯ. ಅಲ್ಲಿ ಬ್ರಹ್ಮ ಸುಳ್ಳೇನು? ಅದು ಪಾರಮಾರ್ಥಿಕ ಸತ್ಯ. ಅಂದ್ರ ಸತ್ಯದ ಸ್ಥಾನಮಾನಗಳು ಚೇಂಜ್ ಆಗ್ತಾವ. ಬ್ರಹ್ಮನನ್ನ ಕಂಡ್ರೆ ಪಾರಮಾರ್ಥಿಕ ಸತ್ಯ, ಅದು ಮೋಕ್ಷ. ಅದು ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದ. ಮೋಕ್ಷದಲ್ಲಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿಯಾಗಿ ಮೋಕ್ಷ ಆಗ್ತದ. ಏನಂತ ನೋಡಿದ್ರ, ಗಂಡನನ್ನ ಆತ್ಮ ಬ್ರಹ್ಮ ಶಿವ, ಹೆಂಡತಿಯನ್ನ ಆತ್ಮ ಬ್ರಹ್ಮ ಶಿವ ಅಂತ ನೋಡಿದ್ರೆ ಮೋಕ್ಷ ಆಗ್ತದೆ. ಅದನ್ನು ಬಿಟ್ಟು ನಾಮ ರೂಪ, ನನ್ನ ಗಂಡನ ಹೆಸರು, ನನ್ನ ಹೆಂಡತಿ ಹೆಸರು, ನನ್ನ ಹೆಂಡತಿ ರೂಪ, ನನ್ನ ಗಂಡನ ರೂಪ, ಮತ್ತೆ ನನ್ನ ಗಂಡ ಮಾಡುವ ಕೆಲಸ ಕ್ರಿಯೆಗಳು, ಹೆಂಡತಿ ಮಾಡುವ ಕೆಲಸ ಕ್ರಿಯೆಗಳು, ಆಡುವ ಮಾತುಗಳು, ಇವೆಲ್ಲ ಓಸು ನೋಡಿದೆವು ಅಂತಂದ್ರೆ ವ್ಯವಹಾರ ಚಾಲು ಆಗ್ತದ. ನಾಮ ರೂಪ ಕ್ರಿಯೆಗಳಿಂದ ವ್ಯವಹಾರ, ಆತ್ಮದರ್ಶನದಿಂದ ಪಾರಮಾರ್ಥಿಕ ಮೋಕ್ಷ. ವ್ಯವಹಾರ ಏನಾಗ್ತದ? ಬಂಧನಕ್ಕೊಳಪಡಿಸ್ತದ. ನೀ ಹಂಗ ಮಾಡಿದಿ, ನೀ ಹಿಂಗ್ ಮಾಡಿದಿ, ನೀ ಹಂಗಂದಿ, ಅದಕ್ಕೆ ನಾ ಹಿಂಗಂದೆ, ನೀ ಅದಕ್ಕೆ ಕೊಟ್ಟಿದ್ದಕ್ಕೆ ನಾ ಇದಕ್ಕೆ ಕೊಡ್ಬೇಕಾಯ್ತು, ಹಂಗ್ ಮಾಡಬೇಕಾಯ್ತು, ಹಿಂಗ್ ಮಾಡ. ವ್ಯವಹಾರ ಬಂಧನಕ್ಕೊಳಪಡಿಸ್ತದ. ಪರಮಾರ್ಥ ಆ ಬಂಧನಗಳಿಂದ ಮುಕ್ತ ಮಾಡಿ ನಮಗ ಮೋಕ್ಷ ಕೊಡ್ತದ. ಈ ಒಂದು ವಿಚಾರ ನೋಡಿ ನಾವು ಅವರ ನಾಮ ರೂಪ ಕ್ರಿಯೆಗಳನ್ನ ನೋಡುವ ಒಂದು ಹ್ಯಾಬಿಟ್, ಇದನ್ನ ತ್ಯಾಗ ಮಾಡಿ ಕೇವಲ ಆತ್ಮವನ್ನ ನೋಡುವಂತ ಒಂದು ಪ್ರಯತ್ನ ಮಾಡಿದೆವಂತಂದ್ರೆ ಮೋಕ್ಷ ಆಗ್ತದ. ಮೋಕ್ಷ ಪಡ್ಕೊಳ್ಳಾರದೆ ಬರೇ ಗಂಡ ಒಂದೇ ಅಲ್ಲ, ಮನೆಯೊಳಗಿನ ಒಂದು ಬೆಕ್ಕ, ನಾಯಿ, ಸುತ್ತಮುತ್ತ ಜನ, ಭಿಕ್ಷುಕ, ಮನಿಗೆ ಬಂದ ಭಿಕ್ಷುಕ, ನಿಮ್ಮ ಅಂಗಳದಾಗಿರದ ಗಿಡ ಮರಗಳು, ಸಸಿಗಳು, 84 ಲಕ್ಷ ಜೀವರಾಶಿಗಳು, ಎಲ್ಲದರೊಳಗೂ ಬ್ರಹ್ಮನೇ ತುಂಬಿ ತುಳುಕ್ಲಕತ್ತನ. ನಾನು ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ. ಅಖಂಡ ಭಾವ ಬರ್ಬೇಕು. ಈ ಅಖಂಡ ಭಾವ ಬರ್ಬೇಕಂದ್ರೆ ತಾನೇ ಬರಲ್ಲ. ನೀವು ಪ್ರಯತ್ನ ಮಾಡ್ಕೋತ, ಚಿಂತನೆ ಮಾಡ್ಕೋತ, ಪ್ರಯತ್ನ ಮಾಡ್ಕೋತ, ಚಿಂತನೆ ಮಾಡ್ಕೋತಿದ್ರೆ ಬರ್ತದದು. ತಾನೇ ಬರಲ್ಲ. ಇಷ್ಟು ದಾರಿ ತೋರಿಸ್ದ ತನಕ ಅಷ್ಟೇ ಗುರು ಉಪಯೋಗ ಆತನ. ಮುಂದೆ ನೀವು ಚಿಂತನೆ ಮಾಡಿ ನೀವು ಅದನ್ನ ಅನುಭವಕ್ಕೆ ತಂದ್ಕೊಳ್ಳೋದು ಗುರು ಮಾಡಕ್ಕಾಗಲ್ಲ. ನೀವು ವಹಿಸುವ ಪಾತ್ರ ಗುರು ವಹಿಸ್ಲಕ್ಕಾಗಲ್ಲ. ನಿಮ್ಮ ಪಾತ್ರ ನೀವೇ ವಹಿಸ್ಬೇಕಾಗ್ತದ. ಅದಕ್ಕೆ ದ್ವಿಚಂದ್ರ ನ್ಯಾಯ ಅಂದ್ರೆ ಎರಡೆರಡು ಕಾಣಿಸ್ತವ. ಒಂದು ನೆಕ್ಲೆಸ್ ಅಂತ ಕಾಣುತ್ತದ, ಇನ್ನೊಂದು ಆಭರಣ ಅಂತ ಕಾಣುತ್ತದ. ಎರಡು ಜ್ಞಾನಗಳ, ಚಂದ್ರ ಅಂದ್ರೆ ಜ್ಞಾನ, ಎರಡೆರಡು ಜ್ಞಾನ ಆಗ್ಲಿಕ್ಕತ್ತವ. ಎಲ್ಲಾ ವಸ್ತುಗಳು ಎರಡೆರಡು ಕಾಣಿಸುತ್ತವೆ. ಆದರೆ ಔಷಧ ಆದಿಗಳಿಂದ ಆ ದೋಷ ನಿವಾರಣೆ ಆಯಿತು ಎಂದರೆ ಒಂದು ವಸ್ತು ಒಂದೇ ವಸ್ತುವಾಗಿ ಯಥಾರ್ಥವಾಗಿ ಕಾಣಲು ಆರಂಭವಾಗುತ್ತದೆ. ಡಾಕ್ಟರ್ ಬಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಆರಾಮಾದ್ರಿ ಅಂತಂದ್ರ ಏನಾಗ್ತದ? ಎರಡೆರಡು ಕಾಣ ರೋಗ ಹೋಗಿ, ತಿಮಿರ ದೋಷ ಹೋಗಿ ಆರೋಗ್ಯ ಬಂತು ಅಂತಂದ್ರೆ ಒಂದೊಂದೇ ಕಾಣ್ಲಿಕ್ಕೆ ಆರಂಭ ಆಗ್ತದ. ಅದಕ್ಕೆ ಈ ಸತ್ಸಂಗ ಅಂದ್ರೆ ಏನು? ಎರಡೆರಡು ಕಾಣಂತ ರೋಗವನ್ನು ಕಳೆದು ಯಥಾರ್ಥವಾಗಿ ಅದು ಏನು ಆದ ಇದ್ದಂಗೆ ಅದು ಕಾಣುವಂತೆ ಮಾಡುವುದಕ್ಕೆ ಈ ಸತ್ಸಂಗ, ಈ ಚಿಂತನ. ಹಾಗೆ ನಮ್ಮ ಬುದ್ಧಿಯಲ್ಲಿ ಈ ಭೇದವೆಂಬ ಈ ತಿಮಿರೋಪಾದಿಯಲ್ಲಿ ಇದೆಯಲ್ಲ, ಅದು ಕಣ್ಣಿನ ರೋಗ, ಈ ಬುದ್ಧಿಯ ರೋಗ. ಈ ರೋಗ ಇದಕ್ಕೂ ಅದಕ್ಕಿದ್ದಂತೆ ಉಪಚಾರವಿದೆ.
ನಿಮಗೆ ಏನು ರೋಗ ಆದ ಆ ರೋಗಕ್ಕೆ ಉಪಚಾರ ಅದ, ಟ್ರೀಟ್ಮೆಂಟ್ ಅದ, ಅದರ ಟ್ರೀಟ್ಮೆಂಟ್ ತಗೋಬೇಕು. ಟ್ರೀಟ್ಮೆಂಟ್ ಪ್ರಾಮಾಣಿಕವಾಗಿ ತಗೋಬೇಕು. ಆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಆ ರೋಗ ಹಂಗೆ ಉಳಿತದ. ಅದರಿಂದ ತಿಮಿರದಿಂದ ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವವರಿಗೆ ಅಲ್ಲಿ ವೈದ್ಯರು, ಡಾಕ್ಟರರು ಮುಂತಾದವರು ಉಪಚಾರ ಮಾಡಿ ಸರಿಪಡಿಸಿ ಅವನ ದೃಷ್ಟಿ ಬರೋಬ್ಬರಿ ಸರಿಯಾಗುವಂತೆ ಮಾಡುತ್ತಾರೆ. ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಎರಡೆರಡು ಕಾರಣಂತವನಿಗೆ ಕರೆಕ್ಟ್ ಮಾಡ್ತಾರ. ಇಲ್ಲಿ ಆದರೂ ನಾವು ಸದ್ಗುರುನಾಥನಿಗೆ ಶರಣು ಹೋದದ್ದೇ ಆದರೆ ಸತ್ಯ ನಿತ್ಯ ಇವುಗಳ ವಿವೇಕ ಮಾಡಿ ವಸ್ತುಸ್ಥಿತಿ ತಿಳಿಸಿಕೊಡುತ್ತಾನೆ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸದ್ರೂಪ, ಯಾವುದು ಅಸದ್ರೂಪ. ಸದ್ರೂಪ ಅಂದ್ರೆ ಹೆಂಗದು? ಆತ್ಮದ ವಿಶೇಷಣ. ಸದ್ರೂಪ ಅಂದ್ರೆ ಹೆಂಗ? ಇದು ಬಿಡಿಸಿ ಹೇಳಕ್ ಬರ್ಬೇಕು. ಈಗ ಎರಡೆರಡು ಕಾಣುತ್ತಾವಲ್ಲ, ನೀವೇನಂತೀರಿ? ಈಗ 65-70 ವರ್ಷ ಆಗ್ಯದ, ನಾವು ಮುದುಕರಾಗಿವಿ ಅಂತೀರಿ. ಮುದುಕರಾಗಿರ? ನಿಮ್ಮ ಆತ್ಮ ಮುದುಕ, ನಿಮ್ಮ ಆತ್ಮಕ್ ಮುದುಕ ಏನಾರ ವೃದ್ಧಾಪ್ಯ ಆದ ನಿಮಗ? ಮತ್ತ ಯಾಕಂತೀರಿ ಆ ಮಾತ? ನಮ್ಮ ದೇಹಕ್ಕೆ ಮುದುಕ ವೃದ್ಧಾಪ್ಯ ಅದ, ನಮಗಿಲ್ಲ. ಬಾಲಕ, ಯುವಕ, ಮುದುಕ ಇದು ದೇಹಕ್ಕೆ. ಆತ್ಮ ಬಾಲಕನೂ ಅಲ್ಲ, ಯುವಕನೂ ಅಲ್ಲ, ಮುದುಕನೂ ಅಲ್ಲ. ಆತ್ಮ ಹೆಂಗದ? ಸದ್ರೂಪ ಅಂದ್ರೆ ನಿರ್ವಿಕಾರಿಯಾದ. ಈ ದೇಹ ಏನದ? ಬಾಲಕ, ಯುವಕ, ಮುದುಕ ಅಂದ್ರೆ ಅಸದ್ರೂಪ ಅದ, ಇದು ವಿಕಾರಿಯಾದ. ಬಿಡಿಸ್ಲಕ್ ಬರ್ಬೇಕಿದು. ಸದ್ರೂಪ ಅಸದ್ರೂಪ ಬಿಡಿಸ್ರಿ ಅಂದ ಕೂಡ್ಲೇನೆ ಹೇಳ್ಬೇಕು. ಬಾಲಕ, ಯುವಕ, ಮುದುಕ ಇದು ಅಸದ್ರೂಪ ದೇಹಕ್ಕೆ. ಸದ್ರೂಪ ಯಾವುದು? ಒಳಗಿರೋ ಆತ್ಮ ಬಾಲಕನೂ ಅಲ್ಲ, ಯುವಕನೂ ಅಲ್ಲ, ಮುದುಕನೂ ಅಲ್ಲ, ನಿರ್ವಿಕಾರಿಯಾದ. ಹಿಂಗಿದ್ದಕ್ಕ ಏನೇನ್ ಚೇಂಜಸ್ ಆಗ್ತಾವ? ಯಾವ್ದಾರ ಒಂದು ತಗೊಳ್ರಿ, ಅದ್ರೊಳಗೆ ಚೇಂಜ್ ಆಗ್ಲಾರ್ದು ಒಂದಿರ್ತದ, ಚೇಂಜ್ ಆಗೋ ಒಂದಿಷ್ಟಿರ್ತಾವ. ಚೇಂಜ್ ಆಗವು ಅಸದ್ರೂಪ, ಚೇಂಜ್ ಆಗ್ಲಾರ್ದಂಥದ್ದು ಒಂದು ಏನದಲ್ಲ ಅದು ಸದ್ರೂಪ. ಇದನ್ನು ಬಿಡಿಸಿ ಹೇಳುವಂತ ಗುರು ಸಿಕ್ಕಾಗ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಮತ್ತ ಚಿದ್ರೂಪ ಅಂತಂದ್ರೆ ಏನು? ತನ್ನ ಬಗ್ಗೆ ತಾನು ಏನಂತ ತಿಳ್ಕೊಂಡು ಇಡೀ ಬ್ರಹ್ಮಾಂಡ ಎಲ್ಲ, ಇಡೀ ವಿಶ್ವ, ಬ್ರಹ್ಮ, ಶುದ್ಧ ಬ್ರಹ್ಮ ಏನೇನಾದ ಎಲ್ಲವನ್ನೂ ತಿಳಿದುಕೊಳ್ಳುವಂತ ವಸ್ತು ನಮ್ಮೊಳಗಾದ ಅದು ಆತ್ಮ. ತನ್ನ ಬಗ್ಗೆ ತನಗೂ ಗೊತ್ತಿಲ್ಲ, ಜೀವ ಅಂದ್ರೆ ಏನ್ ಗೊತ್ತಿಲ್ಲ, ಜಗತ್ತಂದ್ರೆ ಏನ್ ಗೊತ್ತಿಲ್ಲ, ಈಶ್ವರ ಅಂದ್ರೆ ಏನ್ ಗೊತ್ತಿಲ್ಲ, ಬ್ರಹ್ಮ ಅಂದ್ರೆ ಏನ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋಂಥದ್ದು ಏನದು? ಅದು ಅಚಿತ್ತು. ಎಲ್ಲವನ್ನು ಬಲ್ಲಂತದು ಚಿತ್ತು. ಗೊತ್ತಿಲ್ಲ ಅನ್ನೋದೆಲ್ಲ ಅಚಿತ್ತು. ಚಿತ್ತು ಅಚಿತ್ತುಗಳನ್ನ ಬಿಡಿಸಿ ಹೇಳುವಂತ ಗುರು ಕಲಿಸ್ತಾನ. ವಿವೇಕ ಬೇರ್ಪಡಿಸಿ ತಿಳ್ಕೊಳ್ಳಂಥದ್ದು ಗುರು ಕಲಿಸ್ತಾನ. ಗೊತ್ತಿಲ್ಲದ ಏನಾದ? ಎಲ್ಲರೇ ಅಮೇರಿಕಾಕ್ ಹೋಗ್ಯಾರ ಅಂತ ಕೂಡ್ಲೇನ ಅಬಾಬಾಬಾಬಾ, ಅಲ್ಲೇನು ಈ ಮಣ್ಣ ಈ ನೆಲ ಬಿಟ್ರೆ ಬೇರೆ ಏನಿರ್ತದ ಅಲ್ಲಿ? ಇದೇ ಗುಡ್ಡ, ಇದೇ ನೀರ. ಅದ್ರ ಅಮೇರಿಕಾದ ಅಪ್ಪನಂತದ್ದು ಇಲ್ಲಿ ಆದ. ಸುಮ್ಮನೆ ತಲೆಗಂಗ ಕರೆಂಟ್ ಪಾಸ್ ಆಗ್ತದ ಅಮೇರಿಕಾ ಅನ್ನೋಣ. ಏನಿಲ್ಲ, ಇದ್ರಂಗೆ ಅದು ಅದರಂಗೆ ಇದು. ಇದು ತಿಳುವಳಿಕೆ ಬರಬೇಕು ಅಂತಂದ್ರ ಚಿದ್ರೂಪ ಬರ್ಬೇಕು ನಮ್ಮ ಹತ್ರ. ಯಾವುದು ಭಾರಿ ಅಗಾಧವಾದದ್ದನ್ನು ಅನ್ಸಂಗಿಲ್ಲ, ಯಾವುದನ್ನ ಅಲಕ್ಷ್ಯ ಮಾಡಬೇಕು ಅನ್ಸಂಗಿಲ್ಲ. ಯಾಕಂದ್ರ ಎಲ್ಲದು ಪರಮಾತ್ಮನ ಸೃಷ್ಟಿ. ಯಾವುದನ್ನೇ ನೀವು ಅಲಕ್ಷ್ಯ ಮಾಡಿದ್ರೆ ಅಲ್ಲಿ ಪರಮಾತ್ಮನನ್ನು ಅಲಕ್ಷ್ಯ ಮಾಡ್ದಂಗ. ಮತ್ತೆ ಯಾವುದು ಅಗಾಧವಾದದ್ದು ಅಲ್ಲ. ಏನಿದ್ರು ಸಹಿತ ಏನು ಇಲ್ಲಿ ಏನದ ಅಲ್ಲಿನೂ ಅಲ್ಲೇ ಆದ, ಏನು ವ್ಯತ್ಯಾಸ ಇಲ್ಲ. ಈ ರೀತಿ ಜ್ಞಾನದ ವಿಷಯ ಹೇಳ್ಕೊತಾದ್ರೆ ಬಹಳದ ಅದು. ಆಮೇಲೆ ಆನಂದ. ಆನಂದದಲ್ಲಿ
ಬೇಕಾದ್ದು ಕಷ್ಟ ನಷ್ಟ ಅಪಮಾನ ಹಿಂಸೆ ಸುಖ ದುಃಖ ಏನೆಲ್ಲ ಬಂದರೂ ಸಹಿತ ಒಂದೇ ಥರ ಇದ್ರೆ ಆನಂದ. ಅದನ್ನು ಬಿಟ್ಟು ನಾವು ಉಬ್ಬುವುದು ಕುಗ್ಗುವುದು ಭಯ ಪಡೋದು ದುಃಖ ಪಡೋದು ಚಿಂತೆ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಸುಮ್ಮನೆ ಖುಷಿಯಾಗಿ ಏನಾರು ಫಂಕ್ಷನ್ ಮಾಡೋದು. ಈಗ ಒಂದಿವ್ಸ ಮಂದಿಗೆ ರೊಕ್ಕ ಹೆಚ್ಚಾಗಿ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗೆ ಸುಮ್ಮನೆ ಫಂಕ್ಷನ್ ಮಾಡ್ತಿರ್ತಾರೆ. ಅದಕ್ಕರೆ ಹೊಸ ಕ್ರಿಯೇಟ್ ಮಾಡ್ತಾರೆ ಫಂಕ್ಷನ್ ಮಾಡೋದಕ್ಕೆ. ಯಾವಾರ ಫಂಕ್ಷನ್ ಮಾಡ್ಬೇಕಾದ್ರೆ ಬಡವರು ಕಷ್ಟಪಟ್ಟು ಸಾಲ ಮಾಡಿ ಏನ್ ಮಾಡ್ಬೇಕಪ್ಪ ಹೀಗೆ ಸಾಲ ರಗಡದ ತ್ವಜಾಡ್ತಿರ್ತಾರೆ. ಕೆಲವೊಬ್ಬರು ರೊಕ್ಕ ಹೆಚ್ಚಾಗಿ ಸುಮ್ಮನೆ ಕೆಲ್ಸಕ್ಕೆ ಬರ್ಲಾರ ಫಂಕ್ಷನ್ಗಳು ಮಾಡಿ ಮಂದಿ ಕರಿತಿರ್ತಾರೆ. ಏನ್ ಮಾಡಿದ್ರು ಸಹಿತ ಆನಂದ 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 ಏನದಲ್ಲ, ಈ ಆನಂದವಾಗಿರೋದು ಆತ್ಮ. ಮತ್ತ ಭಯ ಚಿಂತೆ ದುಃಖ ಆಗ್ಲಕತ್ತದಂತಂದ್ರೆ ಅದು ಅನಾತ್ಮ. ಇದನ್ನು ಬೇರ್ಪಡಿಸಿ ತಿಳಿಸೋದಕ್ಕೆ ಗುರುವಿನ ಬಳಿ ಬಂದ್ರೆ ನೀನು ಆನಂದ ಸ್ವರೂಪ ಆಗಿ ದುಃಖ ಯಾಕೆ ಮಾಡ್ಕೋತಿ, ಟೆನ್ಷನ್ ಯಾಕೆ ಮಾಡ್ಕೋತಿ, ಆರಾಮಿರೋದ್ ಬಿಟ್ಟು ಯಾಕೆ ತಿಳಿಯಂಗಿಲ್ಲ ನಿನಗೆ ಹಿಂಗೆ ಮಾಡ್ಕೋಬಾರದು ಅಂತೇಳಿ ಗುರು ಹೇಳ್ತಾರೆ. ನಿತ್ಯ ಅಂತಂದ್ರ ಎಲ್ಲಿ ಸತ್ತೋತೀನೋ ಅಂತ ಒಂದು ಅಂಜಿಕೆ. ಆತ್ಮ ಸಾಯಂಗಿಲ್ಲ ಅಂತೇಳಿ ಕೃಷ್ಣ ಹೇಳ್ತಾನೆ. ಖಡ್ಗದಿಂದ ಕೊಯ್ದರ್ ಕತ್ತರಿಸಂಗಿಲ್ಲ, ಕತ್ತರಿಸಿದ್ರದು ತುಂಡಾಗಂಗಿಲ್ಲ, ಬೆಂಕಿಯಾಗ ಸುಡಂಗಿಲ್ಲ, ನೀರಾಗ ತೊಯ್ಯಂಗಿಲ್ಲ. ಆತ್ಮ ಅವಿನಾಶಿಯಾದ, ಅದು ಏನು ಆಗಂಗಿಲ್ಲ ಅಂತೇಳಿ ಯಾರು ಹೇಳ್ತಾರೆ? ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಾವೇನ್ ಮಾಡ್ತೀವಿ? ಇಂಥದ್ರಾಗ ಎಲ್ಲಿ ಸತ್ತೋಗ್ತೀವೋ, ಆತ್ಮಕ್ಕೆ ಸಾವೇ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಿತ್ತು. ನಾ ಆತ್ಮ ಅದೀನಿ, ನನಗೆ ಸಾವು ಇಲ್ಲ ಅನ್ನೋದು ನಿಶ್ಚಯ ಜ್ಞಾನ ಆಗಿತ್ತು ಅಂತಂದ್ರೆ ಅದು ನಿತ್ಯ ರೂಪ ಬ್ರಹ್ಮ ಅಸ್ಮಿ. ನನಗೆ ಎಲ್ಲ ಸಾಯ್ತೀನಿ, ನನಗೆ ದುಃಖ ಆಗ್ತದ, ನನಗೆ ಟೆನ್ಷನ್ ಆಗ್ತದ, ಮತ್ತೇನೇನೋ ಆಗ್ತಿರ್ತದ, ಯಾವಾಗ ಓದ್ತೀನೋ ಯಾವಾಗ ಬರ್ತೀನೋ ಏನಾಗ್ತದೋ ಅಂತೇಳಿ ಅನಿತ್ಯ ಇತ್ತು ಅಂತಂದ್ರೆ ಅದು ಜೀವಭಾವ. ಪರಿಪೂರ್ಣ ಅಂತಂದ್ರೆ ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿರೋವನು ನಾನೇ. ನನ್ನಿಂದ ಭಿನ್ನವಾದ ಯಾವ ಯಾವ ಜೀವಿಗಳದವ ಅದರೊಳಗೂ ನಾನೇ ಅದೀನಿ ಅನ್ನಂತ ಭಾವ ತಾಳಿದರೆ ಅದು ಪರಿಪೂರ್ಣ ಭಾವ. ಅವರೇ ಬೇರೆ ನಾವೇ ಬೇರೆ ಅಂತಂದ್ರೆ ಜೀವ ಭಾವ. ಆತ್ಮನೇ ನಾನು ಅಂತ ತಿಳ್ಕೊಂಡ ಮೇಲೆ ಅದು ಆತ್ಮ ನನ್ನೊಳಗೆ ಆಟೆ ಅದೇನು, ಎಲ್ಲರೊಳಗೂ ಅದು. ಆ ಅಖಂಡ ಆತ್ಮದ ಅನುಭವ ಚಿಂತನದ ಮೂಲಕ ಮಾಡ್ಕೋಬೇಕು. ಈ ರೀತಿಯಾಗಿ ಇದು ಸದ್ರೂಪ ಅಸದ್ರೂಪ ಚಿದ್ರೂಪ ಅಚಿದ್ರೂಪ ಆನಂದ ರೂಪ ದುಃಖ ಭಯ ಚಿಂತೆ ನಿತ್ಯ ರೂಪ ಅನಿತ್ಯ ರೂಪ ಪರಿಪೂರ್ಣ ರೂಪ ಅಪೂರ್ಣ ರೂಪ 84 ಲಕ್ಷ ಜೀವರಾಶಿಗಳ ಒಳಗೆ ನಾನೇ ಅದೀನಿ ಅಂತ ಸಂಭ್ರಮ ಪಡೋದು ಹೆಂಗಿರ್ತದ? ನಾನೇ ಬೇರೆ ಜಗತ್ತೇ ಬೇರೆ ಅಂತೇಳಿ ಗೂಯಿಗತ್ಲೆ ಭಾವಿಸೋದು ಹೆಂಗಿರ್ತದ? ಇದನ್ನ ಬೇರ್ಪಡಿಸಿ ವಿವೇಕ ಉಂಟು ಮಾಡಿ ಕೊಡಂತ ಗುರು ಏನವನ ಸಿಗ್ತಾನ. ಸದ್ಗುರುನಾಥನಿಗೆ ಶರಣ ಓದದ್ದೇ ಆದರೆ ಸತ್ಯ ಮಿಥ್ಯ ಇವುಗಳ ವಿವೇಕ ಮಾಡಿ ವಸ್ತು ಸ್ಥಿತಿ ತಿಳಿಸಿಕೊಡುತ್ತಾನೆ. ಅದು ಹೇಗೆ ಎಂಬುದಕ್ಕೆ ಒಂದು ದೃಷ್ಟಾಂತ ಹೇಳಿ ಬಿಟ್ಬಿಡ್ತಾರೆ ಇವತ್ತ. ಮತ್ತ ನಾಳೆ ನಿತ್ಯಾನಿತ್ಯ ವಿವೇಕದ ಬಗ್ಗೆ ಹೇಳ್ತಾರೆ. ಆಮೇಲೆ ರಾಶಿ ಮಾಡುತ್ತಾರಷ್ಟೇ. ರೈತರು ರಾಶಿ ಮಾಡ್ತಾರ. ಸುಗ್ಗಿಯಲ್ಲಿ ಜೋಳದ ರಾಶಿ ಗೋಧಿ ರಾಶಿ ಹರಿವಿ ಕಂಬದ ಸುತ್ತಲೂ ಬಿದ್ದಿರುತ್ತದೆ. ಅದನ್ನ ಉಪಯೋಗಿಸಲು ಬರುವುದಿಲ್ಲ. ಗಾಳಿ ಬಿಟ್ಟ ಸಮಯದಲ್ಲಿ ಒಂದು ಸ್ಟೂಲಿನಂತಹದ್ದು ಒಂದು ಇರುತ್ತದೆ. ಅದಕ್ಕೆ ಮೇಟಿ ಅನ್ನುತ್ತಾರೆ. ಅದರ ಮೇಲೆ ನಿಂತು ಬುಟ್ಟಿಯಲ್ಲಿದ್ದ ಹೊಟ್ಟು ಕಾಳುಗಳ ಮಿಶ್ರಣದ ರಾಶಿಯನ್ನ ಗಾಳಿಯಲ್ಲಿ ತೂರಿದರೆ ಏನಾಗ್ತದ? ಗಾಳಿಯಲ್ಲಿ ಹೊಟ್ಟು ಹಾರಿ ಹೋಗಿಬಿಡುತ್ತದೆ. ಕಾಳುಗಳು ನೇರವಾಗಿ ಕೆಳಗೆ ಪ್ರತ್ಯೇಕವಾಗಿ ಬೀಳುತ್ತವೆ. ಅದರಂತೆ ಈ ಇಡೀ ಪ್ರಪಂಚ
ಇಲ್ಲಿ ಅದರ ದೃಷ್ಟಾಂತ ಕೊಡ್ಲಕತ್ತಾರ ತೂರದು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಆಧೀನವಲ್ಲ, ಜಡರ ರಾಶಿಮಹರ್ಯರು ಹೇಳ್ಯಾರಲ್ಲ. ಹಂಗ ಏನಾಗ್ತದ, ಹೊಟ್ಟು ಮಿಶ್ರಿತ ಕಾಳನ್ನ ಆ ಒಂದು ಮೇಟಿ ಗೂಟದ ಮೇಲೆ ನಿಂತು ಅದನ್ನ ಏನ್ ಮಾಡ್ತಾರ, ತೂರ್ತಾರ. ತೂರಿದಾಗ ಗಾಳಿ ಅಲ್ಲೇನೋ ಸ್ಟೂಲಿನಂತದ್ ಏನೋ ಇರ್ತದ, ಅದು ನಾವು ನೋಡಿಲ್ಲ, ಗೊತ್ತಿಲ್ಲ ಅದು ಹೆಂಗದ, ರೈತರಲ್ಲಿ ಮಾಡಾಗ ಅಲ್ಲಿ ಹೋಗಿದ್ರೆ ಗೊತ್ತಾಗ್ತದ. ಎತ್ತರಕ್ಕೆ ನಿಂತು ತೂರದು ಬಸ್ನಾಗ ಹೋಗೋದು ನೋಡಿವಿ. ಗಾಳಿಗೆ ಹೊಟ್ಟು ಹೋಗ್ತದ, ಕಾಳಲ್ಲೇ ಕೆಳಗೆ ಬೀಳ್ತಿರ್ತಾವ. ಅದಕ್ಕೆ ಇದು ಹೆಂಗದಪ್ಪ ಅಂತಂದ್ರೆ, ಇಡೀ ಪ್ರಪಂಚ ನಮ್ಮ ದೇಹ ಮೊದಲು ಮಾಡಿಕೊಂಡು ನಾವು ನೋಡುವ ಕೇಳುವ ಎಲ್ಲ ಜಗತ್ತು ಏನಿದೆ ಎಂದರೆ, ಸ್ಥಾವರ ಜಂಗಮಾತ್ಮಕ ಜಗತ್ತು ಏನಿದೆ ಎಂದರೆ, ಇದು ರಾಶಿ ಹೇಗೋ ಹೊಟ್ಟು ಕಾಳು ಕೂಡಿಯೇ ಇದೆ, ಹಾಗೆಯೇ ಇದು. ಆ ಹೊಟ್ಟ ಮತ್ತ ಕಾಳು ಎರಡು ಮಿಕ್ಸ್ ಮಾಡಿದ್ದು ಹೆಂಗಿರ್ತದಲ್ಲ ಹಾಂಗದ ಈ ಜಗತ್ತ. ಆತ್ಮ ಎಂದರೆ ಚೈತನ್ಯ, ಅನಾತ್ಮ ಎಂದರೆ ಜಡ. ಈ ಜಡ ಮತ್ತು ಚೈತನ್ಯದ ಮಿಶ್ರಣ ಈ ಜಗತ್ತದ. ಇವುಗಳ ಮಿಶ್ರಣ ಈ ಜಗತ್ತು. ಅಂದರೆ ಇದನ್ನ ವಿಂಗಡಿಸಿ ಕಸ ಕಡ್ಡಿ ಮೊದಲಾವುಗಳಂತೆ ಇದ್ದದ್ದು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಮುಂತಾದವು. ಇವೆಲ್ಲ ಕಸ ಕಡ್ಡಿ ಇದ್ದಂಗ ಆತ್ಮಕ್ಕ. ದೇಹ ಮನಸ್ಸು ಇವೇನದವಲ್ಲ, ಆತ್ಮದ ಜೊತೆಗೆ ಏನೇನು ಅಂಟುಕೊಂಡವ ಅವೆಲ್ಲ ಓಸು ಹೊಟ್ಟಿದ್ದಂಗವು. ಇವೆಲ್ಲ ಕೆಟ್ಟು ಹೋಗುವ ಧರ್ಮಗಳು ಉಳ್ಳವು. ದೇಹನೂ ಕೆಟ್ಟು ಹೋಗ್ತದ, ಮನ ಬುದ್ಧಿ ಚಿತ್ತ ಏನೇನವ ಎಲ್ಲನೂ ಹಾಳಾಗಿ ಹೋಗ್ತವ. ಕೆಟ್ಟು ಹೋಗುವ ಧರ್ಮಗಳುಳ್ಳ ವಸ್ತುಗಳು ಇವು ಅನಾತ್ಮ. ಅಂದರೆ ಮೊದಲು ಯಾರೂ ಹಾಗೆ ಮಾಡಿರುವುದಿಲ್ಲ. ಆತ್ಮ ಅನಾತ್ಮ ಎರಡನ್ನು ಕೂಡಿಸಿಕೊಂಡೇ ನಾನು ನಾನು ಎನ್ನುತ್ತಾರೆ. ನಾನು ಎನ್ನುವುದರಲ್ಲಿ ಈ ಜಡದ ಅನಾತ್ಮದ ಭಾಗ ನಾವು ವಜಾ ಮಾಡಿಬಿಟ್ಟರೆ, ಕಳೆದು ಬಿಟ್ಟರೆ, ಆ ಚೈತನ್ಯ ರೂಪವಾದ ಕಾಳಿನ ಉಪಾಧಿಯಲ್ಲಿದ್ದ ಉಳಿಯುವ ಚೇತನ ಅದೇ ಆತ್ಮ. ನನ್ನ ಶುದ್ಧವಾದ ನಿಜವಾದ ಸ್ವರೂಪ ಎಂದು ನಿಶ್ಚಯ ಮಾಡಲಿಕ್ಕೆ ನಮಗೆ ಬರುತ್ತದೆ. ಇದಕ್ಕೆ ಆತ್ಮ ಅನಾತ್ಮ ವಿವೇಕ, ಆತ್ಮ ಅನಾತ್ಮ ವಿಚಾರ ಎಂದು ಹೇಳುತ್ತಾರೆ. ಏನ್ ಹೇಳಿದ್ರು? ಆತ್ಮ ಅನಾತ್ಮ ವಿವೇಕವನ್ನು ಹೇಳಿದ್ರಿ ಇವತ್ತು. ಆತ್ಮ ಯಾವುದು, ಅನಾತ್ಮ ಯಾವುದು? ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ಪಂಚಕೋಶಗಳದವಲ್ಲ, ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಬುದ್ಧಿ ಏನೇನದವಲ್ಲ ಇವೆಲ್ಲ ಹೊಟ್ಟಿದ್ದಂಗ ಅದಾವ. ಇದ್ರೊಳಗೆ ಒಂದು ಕಾಳು ಬೀಜ ಏನದ ಆತ್ಮ. ಈ ಒಂದು ಸದ್ಗುರುವಿನ ಸಾನ್ನಿಧ್ಯದಲ್ಲಿದ್ದು ನಾವು ಸಾಧನೆ ಮಾಡಿದರೆ ಅದು ಗಾಳಿಗೆ ತೂರಿದಂಗ. ಸತ್ಸಂಗದಾಗ ಗಾಳಿಗೆ ತೂರಿದ್ರೆ ಏನಾಗ್ತದ? ಹೊಟ್ಟು ಅನ್ನೋದು ಗಾಳಿಗೆ ಹಾರಿ ಹೋಗ್ತದ. ಕಡೆಗೆ ಬೀಜ ಅನ್ನೋದು ಆತ್ಮ ಅನ್ನೋದು ಉಳಿತದ. ಅದನ್ನು ಉಳಿಸ್ಕೊಂಡು ಉಳಿದದ್ದೆಲ್ಲ ಇದು ಕೆಟ್ಟು ಹೋಗುವಂಥದ್ದು, ಬಿಟ್ಟು ಹೋಗುವಂತಹದ್ದು ಅಂತೇಳಿ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಗಾಳಿಗೆ ತೂರುವಂತ ಕೆಲಸ ಮಾಡ್ಬೇಕು ಈ ಆಧ್ಯಾತ್ಮ ಸಾಧನೆ ಒಳಗೆ. ಇದಿಟ್ಟು ಉಸಿರು ನಡೆದದ ಅಂತ ಎಲ್ಲ ಓಟು ನಮಗೆ ಅಟ್ಯಾಚ್ಮೆಂಟ್ ಅದ. ಈಗ ಇಲ್ಲಿ ಕೂತು ಪಾಠ ಹೇಳಕತ್ತೀನಿ ಅಂತಂದ್ರ ನೀವೆಲ್ಲರೂ ಏನ್ ಭಾಷೆ ಬಳಸ್ತೀರಿ? ಶರಣಬಸವ ಅಪ್ಪಾಜಿ, ಶರಣಬಸವ ಮಹಾಸ್ವಾಮಿಗಳು, ಆ ಸ್ವಾಮಿಗಳು, ಈ ಸ್ವಾಮಿಗಳು, ಏನೇನೋ ಅಧ್ಯಕ್ಷರು ಉಪಾಧ್ಯಕ್ಷರು ಏನೇನೋ ಅಂತಿರ್ತೀರಿ. ಅಕಸ್ಮಾತ್ ಇಲ್ಲೇ ಕುಂತಲ್ಲೇ ಗೊಟಕ್ಕಂದ್ ಬಿಟ್ನಪ್ಪ ಅಂತಂದ್ರ ಎಲ್ಲರ ಅಪ್ಪಾಜಿ ಅತಿ ಕೇಳಂಗಿಲ್ಲ. ಬಾಡಿ ಯಾವಾಗ ಬರ್ತದ, ಬಾಡಿ ಯಾವಾಗ ಹೋಗ್ತದ, ಯಾವಾಗ ಎತ್ತಾರ, ಯಾವಾಗ ಮುಚ್ಚುತ್ತಾರ ಅಂತ ಕಾಯ್ಕೊಂಡು ಕೂತಿರ್ತಾರೆ ಎಲ್ಲರೂ. ಈಗ ಯಾವಾಗ ಈ ಉಸಿರು ಬಂದಾಗಿ ಈ ಜಗತ್ತಿನ ಸಂಬಂಧ ಹಿಂಗ ಕೆಟ್ಟು ಹೋಗ್ತದ, ಬಿಟ್ಟು ಹೋಗ್ತದ ಅಂದ್ಮೇಲೆ ಇದಕ್ಕೆ ಎಷ್ಟು ಮಹತ್ವ ಕೊಡಬೇಕು? ಮತ್ತ ನಾವು ಬಿಟ್ಟು ಹೋದ ಮೇಲೆ ನಮ್ಮ ಜೊತೆಗೆ ಏನ್ ತಗೊಂಡು ಹೋಗ್ತೀವಿ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು?
ಇದನ್ನ ತಿಳಿಸೋದಕ್ಕೆ ಒಬ್ಬ ಸದ್ಗುರುನಾಥ ಅದಾನ. ಆತ್ಮಜ್ಞಾನ ನೀವೇನ್ ಪಡ್ಕೋತೀರಿ ಅದು ನಿಮ್ ಜೊತೆಗೆ ಬರ್ತದ. ಜನ್ಮ ಜನ್ಮಾಂತರ ಆತ್ಮಜ್ಞಾನದಿಂದ ಆತ್ಮೋನ್ನತಿ ಆಗಿರ್ತದ. ಆ ಉನ್ನತಿಯಾದ ಆತ್ಮ ಏನಾಗ್ತದ, ಅದು ಎಷ್ಟು ಜನ್ಮ ಆದ್ರೂ ಮತ್ತೆ ಅವನತಿ ಒಳಗೆ ಹೋಗಂಗಿಲ್ಲ. ಆತ್ಮೋನ್ನತಿ ಆಗಿದ್ದು ಮತ್ತೆ ಕೆಡಂಗಿಲ್ಲ. ಅದು ಹೆಂಗಿರ್ಬೇಕು ಹಂಗೆ ಇರ್ತದ. ಇನ್ನೊಂದಿಷ್ಟು ಉನ್ನತೀಕರಣ ಹೊಂದುತ್ತದೆ ಹೊರತು ಅವನತಿ ಆಗಂಗಿಲ್ಲ. ಆತ್ಮೋನ್ನತಿ ಒನ್ಸ್ ನಾಲೆಜ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್. ಒಂದು ಸಾರಿ ಆತ್ಮೋನ್ನತಿ ಆಯ್ತು ಅಂತಂದ್ರ ಆ ಉನ್ನತಿ ಸ್ಥಿತಿ ಎವರ್ ಫಾರ್ ಎವರ್ ಅಂತಂದ್ರೆ ಸದಾಕಾಲ ಉನ್ನತ ಸ್ಥಿತಿ ಒಳಗೆ ಇರ್ತದ. ಅದು ಕೆಳಗೆ ಹೋಗಂಗಿಲ್ಲ. ಅದೇ ನೀವು ಸಾಲಿಗೆ ಹಚ್ಚಿ LKG UKG ಓದಿ ಮುಂದೆ PhD ಮಾಡಿದ್ರು ಈ ಜನ್ಮದಾಗ ಸತ್ತು ಮುಂದಿನ ಜನ್ಮಕ್ಕೆ ಬಂದ್ರ ನಿಮ್ಮ ವಿದ್ಯೆ PhD ಮತ್ತ ಅದೇ ಕಂಟಿನ್ಯೂ ಆಗಲ್ಲ. ಯಾವುದು ಕಂಟಿನ್ಯೂ ಆಗಲ್ಲ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಯಾವುದು ನಮ್ಮ ಸಂಗಟ ಕಂಟಿನ್ಯೂ ಆಗಿ ಬರ್ತದ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಇದನ್ನು ತಿಳ್ಕೋಬೇಕು. ಆಧ್ಯಾತ್ಮ ಸಾಧನೆಯ ಪಾಠಗಳು ಚಾಲು ಆಗುನ ಪಡಾಬಡ ಲೆಫ್ಟ್ ಆಗಿ ಹೋಗ್ಬಿಡ್ತಾರ. ಯಾಕ ಹಂಗ್ಯಾಕ್ ಮಾಡ್ತಾರ ಅವರು? ಗೊತ್ತಿಲ್ಲ, ಇದ್ರ ಮಹತ್ವ ಗೊತ್ತಿಲ್ಲ. ಆಧ್ಯಾತ್ಮ ಸಾಧನೆ ಮಾಡಿದರೆ ಇದರಿಂದ ಬರುವ ಫಲ ನಮಗ ಶಾಶ್ವತವಾಗಿರ್ತದ, ಜನ್ಮ ಜನ್ಮಾಂತರಕ್ಕೆ ಬರ್ತದ ಅನ್ನೋದು ಗೊತ್ತಿಲ್ಲ. ಗೊತ್ತಿತ್ತಂದ್ರೆ ಅವ್ರ್ಯಾಕೆ ಲೆಫ್ಟ್ ಆಗಿ ಹೋಗ್ತಾರ? ಶ್ಲೋಕ ಹೇಳ್ತಾರ, ಮಂತ್ರ ಹೇಳ್ತಾರ, ಹಾಡ ಹೇಳ್ತಾರ, ಎಲ್ಲ ಮಾಡ್ತಾರ. ಈ ಆಧ್ಯಾತ್ಮ ಸಾಧನೆ ಬಂದ ಕೂಡಲೇ ಅವೇನೋ ಹೆಂಗಂದ್ರ ನಿಶಾಚರ ಪ್ರಾಣಿಗಳು ಕತ್ತಲದ ಕೂತಿರ್ತಾವಂತ. ಬಾವುಲಿಗಳು ಅವು ಏನೇನೋ ಇರ್ತಾವಲ್ಲ, ಯಾವಾಗ ಅಲ್ಲಿ ಏನ್ರ ಲೈಟ್ ಗೀಟ್ ಬೆಳಕು ಹಾಕಿದೇವಂತಂದ್ರೆ ನಾವು ಇಲ್ಲಿ ಬೆಳಕು ಬಂತೇಳಿ ಅವು ಎದ್ದ ಹಾರಿ ಹೋಗ್ಬಿಡ್ತಾವಂತ. ಬೆಳಕು ಬಂದ್ರೆ ಹಾರಿ ಹೋಗ್ಬಿಡ್ತಾವಂತ. ಹಂಗಿಲ್ಲಿ ಏನಾಗ್ತದಂದ್ರ 4 ರಿಂದ 5 ಮಂತ್ರ ಹೇಳ್ತಾರ. 5ಕ್ಕೆ ನಮ್ದೇನ್ರ ಪಾಠ ಚಾಲು ಆಯ್ತಂದ್ರ ಬೆಳಕು ಬರೋಣ ಬಾವುಲಿಗಳು ಹಾರೋದಂಗೆ ಲೆಫ್ಟ್ ಆಗಿ ಹೋಗ್ಬಿಡ್ತಾರೆ. ಯಾಕಂದ್ರ ಅವರಿಗೆ ಆತ್ಮಜ್ಞಾನದ ಮಹತ್ವ ಗೊತ್ತಿಲ್ಲ. ಅವ್ರೇನ್ ಕೆಟ್ಟವರಲ್ಲ, ಗೊತ್ತಿಲ್ಲ. ಇದು ಸಂಸಾರಿಕ ಸಂಬಂಧ ಅನ್ನೋದು ಈ ಉಸಿರು ನಡೆಯ ತನಕ ಅಷ್ಟೇ. ಈ ಉಸಿರು ಮುಗಿತಂತಂದ್ರ ಈ ಯಾವ ಸಂಬಂಧಗಳು ನಮ್ಮ ಅಲ್ಲ. ಅದಕ್ಕ ಈ ಸಂಬಂಧಗಳನ್ನ ನಾವು ತ್ಯಾಗ ಮಾಡಿ ಬರೀ ಏನೋ ಒಂದು ಮಾಡ್ಕೊತ ಕುಂದರದಲ್ಲ. ಈ ಸಂಬಂಧವನ್ನು ಇಟ್ಟುಕೊಂಡೇ ನಾವು ಆಧ್ಯಾತ್ಮ ಸಾಧನೆ ಮಾಡಬೇಕಾಗ್ತದೆ. ಬರೀ ಅದೇ ಒಂದೇ ಮಾಡ್ತೀನಿ ಅಂದ್ರೆ ಇಲ್ಲ, ಅದರ ಜೊತೆಗೆ ಇದನ್ನೂ ಮಾಡಬೇಕಾಗ್ತದೆ. ಇದನ್ನು ಮಾಡಿದಾಗಲೇ ನಮಗೆ ಪರಿಪೂರ್ಣತೆ ಸಿಗ್ತದೆ. ಆ ಪರಿಪೂರ್ಣತೆಗಾಗಿ ಏನ್ ಮಾಡಿದ್ರು, ಈ ಸತ್ಸಂಗದೊಳಗ ಯಾವ ರೀತಿ ರೈತ ಗಾಳಿ ಬಿಟ್ಟಾಗ ಪಟ್ಟು ಸಮೇತ ಜೊಳ್ಳು ಸಮೇತವಾದಂತ ಕಾಳುಗಳನ್ನ ತೂರಿ ಆ ಜೊಳ್ಳನ್ನ ಮತ್ತು ಕಾಳನ್ನ ಬೇರ್ಪಡಿಸುವ ಕೆಲಸ ಹೆಂಗ್ ಮಾಡ್ತಾನೋ ಹಾಗೆ ಈ ಸತ್ಸಂಗದೊಳಗ ಯಾವುದು ಅನಾತ್ಮ, ಯಾವುದು ಆತ್ಮ, ಜೀವ, ಜಗತ್ತು, ಈಶ್ವರ, ಇವೆಲ್ಲ ಏನದವ? ಅನಾತ್ಮಗಳು. ಇವು ಕೈ ಬಿಟ್ಟು ಹೋಗವು. ನಾನು ಆತ್ಮ ಸ್ವರೂಪ. ಸಂಸಾರ ನಾನು, ನನ್ನದು, ಗಂಡ ಹೆಂಡತಿ, ರೊಕ್ಕ ರೂಪಾಯಿ, ಬಂಗಾರ, ಆಸ್ತಿ, ಸಂಸಾರ, ಅಧಿಕಾರ ಎಲ್ಲನೂ ಜೋಳ ಕಾಳು. ಇದೆಲ್ಲ ನಾನು ಅದೀನಿ ಅನ್ನೋದಕ್ಕೆ ಇವೆಲ್ಲ ನನಗೆ ಸಂಬಂಧ ಅದಾವ. ನಾನೇ ಇಲ್ಲ ಅಂತಂದ್ರೆ ಇವುದಿರ್ದು ಯಾತರ ಸಂಬಂಧ? ನಾನಿಲ್ಲದ ಲೋಕ ಏನಾದರೇನು? ಕುವೆಂಪು ಅಂತ ನಾನು ಅದೀನಿ ಅಂತ ಇವೆಲ್ಲ ಅದಾವ. ನಾನೇ ಇಲ್ಲ ಅಂತಂದ್ರೆ ಇವುದ್ರ ಸಂಬಂಧ ಏನದ? ನನಗೇನ್ ಸಂಬಂಧ? ಈಗ ನಾನು ನಿಮ್ಮ ಮನಿ ಮುಂದ ಹೋಗ್ತಾ ಇದ್ದೀನಿ ಅಂತಂದ್ರೆ ಮಾತಾಡಿಸ್ತೀರಾ? ಇಲ್ಲ. ನಾನ್ ನಿಮ್ಮ ಮನಿ ನಿಮಗ್ ನೋಡಿಲ್ಲ, ನಾ ಹಂಗೆ ಹೋಗ್ಲಕತ್ತಿದ್ನಿ ಅಂತಂದ್ರ ನಿಮ್ ಮನಿ ಮುಂದಿಂದ ಹೋದ್ರೆ ಕರೆದು ಮಾತಾಡಿಸ್ತೀರಾ? ಇಲ್ಲ. ಏನ್ ಹೋಲ್ಬಿಡಕ್ ಬಿಡ್ತೀರ ಕಡೆ? ಮಾತಾಡಿಸ್ತೀರಿ. ಎದಕ್ ಮಾತಾಡಿಸ್ತೀರಿ? ಒಳಗ ಆತ್ಮ ಆದಂತ ಮಾತಾಡಿಸ್ತೀರಿ. ಅದ್ರ ಬದಲಿ ಒಳಗ ಆತ್ಮ ಇದ್ದಿದ್ದಿಲ್ಲ ಅಂತಂದ್ರೆ ನಂದು ಶವಯಾತ್ರೆ ನಿಮ್ಮ ಮನಿ ಮುಂದಿಂದ ಹೋಗ್ಲಕತ್ತಿತ್ತಂದ್ರ ಅಯ್ಯೋ ವಿಚಾರ ಸಾಗರ್ ಬಹಳ ಚಲೋ ಹೇಳ್ತಿದ್ರು, ನಮ್ ಗುರುಗಳು ಹೆಣ ಅದ, ನಮ್ಮ ಮನೆಗೆ 1 ತಾಸು ಇಟ್ಟು ಒಯ್ರಿ ಅಂತ ಏನಾರ ಕರಿತೀರೇನು? ಎಷ್ಟು ಗಪ್ ಕುಂದಿರ್ತಾರ ನೋಡಿ.
ದೊಡ್ಡ ಸಮಸ್ಯೆ ಅದ. ಇಂಥ ಪ್ರಶ್ನೆಗೆ ಉತ್ತರ ಹೆಂಗೆ ಹೇಳ್ಬೇಕು? ಒಂದು ತಾಸು ನಮ್ಮ ಮನೆ ಮುಂದೆ ಇಟ್ಟೋರಪ್ಪ, ಇಡ್ರಿ ಇಲ್ಲಿ ಅಂತ ಯಾರು ಇಟ್ಕೋತೀರೇನು? ಚಪ್ಪಲಿ ಹುಡುಕ್ತೀರಿ, ಎಲ್ಲವ ಚಪ್ಪಲಿ? ನಾವು ಕಳಿಸ್ಬರಮ್ ಜಲ್ದಿ, ಎಲ್ಲವ ಚಪ್ಪಲಿ ಕಾಲಾಗ ಹಾಕೊಂಡು ಹೋಗಿ ಬರೋಮ್, ನಡಿ ಕಳಿಸ್ಬಿಡಮ್ ಜಲ್ದಿ ಜಲ್ದಿ ಹೋಗ್ಯಾನ. ಜಗ್ಗಿ ತಲೆ ತಿತ್ತಿದ್ದ, ದಿನ 8 ತಾಸು ಸತ್ಸಂಗ ಮಾಡಿ ಜೀವ ತಿಂದು ಸಣ್ಣ ಮಾಡಿ ಇಟ್ಟಿದ್ದ, ಹಗರಾಯ್ತು ನಡಿ ವಾದ ನಿಶ್ಚಿಂತೆ. ಇದು ಯಾವ್ದಕ್ಕೆ ಬೆಲೆ ಸಿಗ್ಲಕತ್ತದ? ನಾನು ಒಳಗೆ ಅದೀನಿ ಅಂತ ಬೆಲೆ ಸಿಗ್ಲಕತ್ತದ. ನಾನೇ ಅದ್ರೊಳಗೆ ಇದ್ದಿದ್ದಿಲ್ಲ ಅಂದ್ರೆ ಇದಕ್ಕೇನು ಬೆಲೆ ಅದ? ಈ ಶರೀರದಾಗ ಏನು ಬೆಲೆ ಅದ? ಜೋಳದ ಚೀಲದಾಗ ಜೋಳ ಇದ್ರ ಬೆಲೆ ಅದ, ಚೀಲಕ್ಕೆ ಏನು ಬೆಲೆ ಅದ? ಸಕ್ರೆ ಚೀಲದಾಗ ಸಕ್ರೆ ಇದ್ರ ಬೆಲೆ ಅದ, ಆ ಚೀಲಕ್ಕೆ ಯಾತ್ರ ಬೆಲೆ ಅದ? ಅದಕ್ಕ ಇದನ್ನ ಚೀಲ ಯಾವುದು, ಸಕ್ರೆ ಯಾವುದು, ಒಳಗಿರೋ ಧಾನ್ಯ ಯಾವುದು, ಚೀಲ ಯಾವುದು, ಇದನ್ನ ಬೇರ್ಪಡಿಸಿ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದು. ಯಾವುದು ಕೆಟ್ಟು ಹೋಗ್ತದ, ಯಾವುದು ಬಿಟ್ಟು ಹೋಗ್ತದ, ಯಾವುದು ಕೆಡಂಗಿಲ್ಲ, ಯಾವುದು ನಮ್ಮನ್ನ ಬಿಡಂಗಿಲ್ಲ, ಅದೇ ನನ್ನ ಸ್ವರೂಪ. ಹಿಂಗೆ ತಿಳ್ಕೊಂಡ್ರೆ ಅದು ಆತ್ಮ ಅನಾತ್ಮ ವಿವೇಕ. ನಾಳೆ ಮುಂದಿನ ಸಲ ಏನ್ ಮಾಡ್ತಾರ? ಯಾವುದು ನಿತ್ಯ, ಯಾವುದು ಅನಿತ್ಯ. ಆತ್ಮ ಅನಾತ್ಮ ವಿವೇಕ ಅಂದ್ರೆ ಏನು? ಸದ್ರೂಪ, ನಿತ್ಯ ಅನಿತ್ಯ, ನಿತ್ಯ ರೂಪ ಬ್ರಹ್ಮ ಎಲ್ಲ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಈ ಆಧ್ಯಾತ್ಮ ಸಾಧನೆ ಮಹತ್ವ ತಿಳಿದಿರ್ಬೇಕು. ಇಷ್ಟು ಹೇಳಿದ್ಮೇಲೆ ಇದು ಯಾಕೆ ಮಾಡ್ಬೇಕಂತ. ಮತ್ತೆ ಯಾರೇನ್ ಮಾತಾಡ್ಬೇಕು? ಏನಾರ ಅನುಭವ? ನೆಲನಾಳದನ ಹೆಣನಂದಡೆ ವ್ಯಾಧನೊಂದು ಮೊಲನ ಕೊಂದು ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ಒಂದು ಮೊಲದ ಹೆಣ ಆದಂದ್ರೂ ರೊಕ್ಕ ಕೊಟ್ಟು ಖರೀದಿ ಮಾಡ್ತಾರ, ಮೊಲದ ಮಾಂಸ ತಿನ್ಬೇಕಂತ ಏಟ್ ಹೇಳ್ತಾರ ಅಟ್ ಕೊಡ್ತಾರ. ಆದರೆ ನೆಲನಾಳದನ ಹೆಣ, ದೊಡ್ಡದೊಂದು ರಾಜನ ಹೆಣ ಬರ್ಲಕತ್ತದ, ತಗೋರಪ್ಪ ಅಂದ್ರ ಒಂದ್ ಅಡಕೆಗೂ ಕೊಂಬುವವರಿಲ್ಲ ನೋಡ ಕೂಡಲ ಸಂಗಮ ದೇವ. ಈ ದೇಹದೊಳಗ ಆತ್ಮ ಇದ್ದಾಗ ಒಬ್ಬ ರಾಜಕಾರಣಿ ನಿಮ್ಮ ಮನೆಗೆ ಬಂದನು ಅಂತಂದ್ರೆ ಎಷ್ಟು ಓಡಾಡ್ತಿರ್ತೀರಿ. ಅದೇ ರಾಜಕಾರಣಿ ಹಣ ನಿಮ್ಮ ಮನೆ ಮುಂದಿಂದ ಇಷ್ಟು ಹೋಲಕತ್ತಿತ್ತಂದ್ರೆ ಏನ್ ಬೆಲೆ ಕೊಡ್ತೀರ? ಅದಕ್ಕ ಒಳಗ ಆತ್ಮ ಆದಂತ ಆತ್ಮಕ್ಕೆ ಬೆಲೆ ಕೊಟ್ಟಿರಿ ಹೊರತು ರಾಜಕಾರಣಿಗೆ ಅಲ್ಲ. ಅದು ಅನಾತ್ಮ. ರಾಜಕಾರಣ ಅನಾತ್ಮ, ಒಳಗಿರುವ ಆತ್ಮ ಬೆಲೆ ಉಳ್ಳದ್ದು. ಹಿಂಗ ತಿಳ್ಕೊಂಡು ವಿಚಾರ ಮಾಡ್ಬೇಕು. ಇಷ್ಟು ಹೇಳಿದ ಮೇಲೆ ಇದು ಕಡ್ಡಿ ಕೊರದಂಗ. ಈ ಕಡ್ಡಿ ಕೊರದದ್ದು ಕಿಡಿ ತಗೊಂಡು ಬುದ್ಧಿಯನ್ನ ಬತ್ತಿಗೆ ಹಚ್ಕೋಬೇಕು, ಎಣ್ಣೆಯನ್ನ ಮನಸ್ಸು ಅದಕ್ಕೆ ಹರಿಸ್ಬೇಕು, ದೇಹನ ಪಣತಿ ಅದಕ್ಕೆ ಸಮರ್ಪಣೆ ಮಾಡಬೇಕು, ದೀಪ ಹಚ್ಚಿಕೊಂಡು ಚಿಂತನೆ ಮಾಡ್ಬೇಕು. ಏನ್ ಹಿಂಗೆ ಹೇಳಿದ್ರಲ್ಲ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಬಿಟ್ಟು ಹೋಗ್ತದ, ಯಾವುದು ಕೆಟ್ಟು ಹೋಗ್ತದ, ಅದನ್ನ ನಾನು ಹೆಚ್ಚು ಮಹತ್ವ ಕೊಟ್ಟು ಅದ್ರ ಸಲುವಾಗಿ ಗುದ್ದಾಡಬಾರ್ದು. ಯಾವುದು ಸತ್ತರ ನನ್ನ ಸಂಗಟ ಬರ್ತದ, ಯಾವುದು ಕೆಡಂಗಿಲ್ಲ, ಯಾವುದು ನಮ್ಮನ್ನ ಬಿಟ್ಟು ಹೋಗಂಗಿಲ್ಲ, ಅದಕ್ಕೆ ನಾನು ಹೆಚ್ಚು ಮಹತ್ವ ಕೊಡಬೇಕು ಅಂತೇಳಿ ಒಂದು ವಿವೇಕ ಜಾಗೃತ ಮಾಡುವುದೇ ಗುರುವಿನ ಕೆಲಸ. ಎಲ್ಲರಿಗೆ ಜಾಗೃತ ಮಾಡ್ತಾನ. ಆದ್ರೆ ನಿಮ್ಗ ಪುಣ್ಯ ಇತ್ತು ಅಂತಂದ್ರೆ ಈ ಮಾತುಗಳು ತಿಳಿತಾವ, ಅದನ್ನ ನಾಡ್ತದ. ಪುಣ್ಯ ಇರ್ಲಿಲ್ಲ ಅಂತಂದ್ರೆ ನಾಟಂಗಿಲ್ಲ. ಯಾಕಂದ್ರೆ ಒಳಗಿನ ಪಾಪಗಳು ಇನ್ನ ಅಷ್ಟು ಸರಿಯಾಗಿ ಪರ್ಮಿಟ್ ಮಾಡಂಗಿಲ್ಲ ಉದ್ಧಾರ ಆಗೋದಕ್ಕ. ಆದರೂ ಸಹಿತ ಜಿದ್ದಿಗೆ ಬಿದ್ದು ಗುರುವಿನ ಸಾನ್ನಿಧ್ಯದಾಗಿದ್ದು ಹೆಚ್ಚು 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 ಸತ್ಸಂಗ ಮಾಡಿದ್ರೆ ನದಿ ಹೆಂಗ ಹರಿದು ಹಾದ್ರ ಊರನ್ನ ಹೊಲಸೆಲ್ಲ ತಗೊಂಡು ಹೋಗ್ತದ, ಹಂಗ ಈ ಸತ್ಸಂಗದ ವಿಚಾರಗಳು ಮನಸ್ಸಿನ ಪಾಪಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಅಂತಃಕರಣ ಹದ ಮಾಡಿ ಅದ್ರೊಳಗ ಜ್ಞಾನ ತುಂಬುವಂತ ಕೆಲಸ ಗುರು ಮಾಡ್ತಾನ ಅನ್ನಂತ ವಿಚಾರ ಹೇಳುವ ಮೂಲಕ ಇವತ್ತಿನ ಈ ಒಂದು ಪಾಠವನ್ನು ನಿಮ್ಮೆಲ್ಲರ ಪವಿತ್ರ ಪಾದ ಕಮಲಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
ನಾಳೆಗೆ ಏನದ ರೀ? ಬುಧವಾರ ಚಿಂತಾಮಣಿ ಪಾರಾಯಣ. ಪಾರಾಯಣ ಅದ. ಸಿದ್ಧಾಂತ ಚಿಂತಾಮಣಿ ಪಾರಾಯಣ. ನಾಡ್ದ ಭಾಗವತ, ಶ್ರೀಮದ್ ಭಾಗವತ. ಶುಕ್ರವಾರ ದಿವಸ ಆಗಮ. ದಿನ ಒಂದ್ ಸ್ಪೆಷಾಲಿಟಿ ಇರ್ತಾವ. ಒಂದು ತಾಸ ಏನ್ ಮಾಡ್ಬೇಕು? ಮಂತ್ರಗಳು, ಯಾಗ, ಸಾಧನ. ಮತ್ತೆ ಯೋಗ ಸಾಧನ ಮಾಡೋರು ಮುಂಜಾನೆ ಬರ್ರಿ, ಒಳ್ಳೆ ಯೋಗ ಕಲಿಸ್ತಾರ. ದಿನ ಬೆಳಿಗ್ಗೆ 5:15 6 ಗಂಟೆ 6:15 ತನಕ ಇವೇ ಮಂತ್ರ ನಡೀತಾವ. 6:15ರಿಂದ 7 ತನಕ ಯೋಗ ಕಲಿಸ್ತಾರ. ಆರೋಗ್ಯ ಚೆನ್ನಾಗಿರ್ತದ. ಯೋಗಕ್ಕೆ ಬರ್ರಿ. ಬರೇ ಮಧ್ಯಾಹ್ನ ಮಂತ್ರ ಹೇಳೋದ್ ಕಾಟ್ಯ ಬಂದ್ಕೆ ಆಮೇಲೆ ಸಂಬಂಧ ಇರ್ಲಾರ್ದಂಗ್ ಕುಂದ್ರಲಕತ್ತೀರಿ. ಮುಂಜಾನೆ ಚಂದ ಯೋಗ ಕಲಿಸ್ತಾರ. ಮತ್ 7 ಗಂಟೆಲಿಂತ 8 ಗಂಟೆ ತನಕ ಜ್ಞಾನ ಇರ್ತದ. ಒಂದ್ 10 ನಿಮಿಷ ಹೆಚ್ಚು ಕಡಿಮೆ ಮುಂಜಾನೆ ಕರ್ಮ ಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ. ಏನ್ ಅದ್ಭುತ ಪಾಠ, ಬೆಳಗಿನ ಪಾಠ. ಅದನ್ನ ತಪ್ಪಿಸ್ಕೊಳಕತ್ತೀರಿ. ಅವಶ್ಯಕತೆ ಆದೋ ಇಲ್ಲೋ ಇವರಿಗೆ ಅನ್ನಂಗ ನಡ್ಕೊಳಕತ್ತೀರಿ. ಎಷ್ಟು ಸಾಧ್ಯ ಅದ ಆದಷ್ಟು ಮುಂಜಾನೆ 5:15 ಪಾಠಕ್ಕೆ ಬಂದು ಅದರದ್ದು ಲಾಭ ತಗೋಳ್ರಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಆಯ್ತು, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಎಲ್ಲರಿಗೂ ಶರಣ.